ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ ಕುಕ್ನೂರು. ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೂಪರ್, ಓ ಮೈ ಗಾಡ್. ಇದೇ ಜೋಶಲ್ಲಿ ಶುರು ಮಾಡೋಣ. ಇದು ಹೆಣ್ಣಿನ ಸಾಧನೆಗೆ ಸನ್ಮಾನ, ನಾರಿ ಶಕ್ತಿಗೆ ವಿಜಯದ ಸೋಪಾನ, ಸಾವಿರ ಕೆಲಸಕ್ಕೂ ಒಬ್ಬಳೆ ನಿಲ್ಲುವಂತ ಸ್ವಾಭಿಮಾನ, ಅರಸಿಯರನ್ನು ಮೆರೆಸುವಂತ ಆಸ್ಥಾನ. ಇದು ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ ಸೂಪರ್ ಕ್ವೀನ್ ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನಮ್ಮ ಸೂಪರ್ ಕ್ವೀನ್ಗಳ ಪಾಲಿಗೆ ಇದು ವಿಶೇಷವಾದಂತಹ ಸಂಕ್ರಾಂತಿ. ಈ ತುಂಬಿದ ಹಳ್ಳಿ ಜನರ ಮಧ್ಯೆ, ಜನರ ಚಪ್ಪಾಳೆ ಶಿಲ್ಲೆಗಳ ಮಧ್ಯೆ ಪ್ರೀತಿಯನ್ನ ಅನುಭವಿಸ್ತಾ ಸುಗ್ಗಿಯ ಸಂಕ್ರಾಂತಿಯನ್ನ ಅದ್ಧೂರಿಯಾಗಿ ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಇನ್ನಷ್ಟು ಮನರಂಜನೆಯ ಸುಗ್ಗಿ ಸಂಕ್ರಾಂತಿಯನ್ನ ನಾವು ಇವತ್ತು ಕೂಡ ಮುಂದುವರಿಸೋಣ. ನಮ್ಮ ಜಡ್ಜಸ್ 2 ಟೀಮ್ ಜೊತೆ ಇವತ್ತು ಟಾಸ್ಕ್ ಏರಿಯಾಗೆ ಬರ್ತಾ ಇದ್ದಾರೆ. ಸುಗ್ಗಿ ಸಂಕ್ರಾಂತಿಯನ್ನ ವಿಭಿನ್ನವಾಗಿ ನೀನಾ ನಾನಾ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಶುರು ಮಾಡೋಣ. ಕೊಕ್ಕನೂರು, ಶುರು ಮಾಡೋಣ. ರೆಡಿ ಇದ್ದೀರಾ? ಓಕೆ, ಆರಂಭಿಸೋಣ. ಸೂಪರ್ ಕ್ವೀನ್ ಸುಗ್ಗಿ ಸಂಕ್ರಾಂತಿ. ಮೊದಲಿಗೆ ಸ್ವಾಗತಿಸಿ, ಹಳ್ಳಿಯಲ್ಲೂ ಪ್ರಸಿದ್ಧಿಯಾಗಿರುವಂತಹ ಗುಣವಂತ, ಬಾಲ್ಯದಲ್ಲೇ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂತಹ ಕೀರ್ತಿವಂತ, ಸ್ವಾಗತಿಸೋಣ ಕೈ ಮುಗೀತಾ. ನ್ಯಾಯಕ್ಕೆ ನ್ಯಾಯ ಕೊಡುವಂತ ನ್ಯಾಯ ದೇವರು, ಹಿರಿಯರಿಗೆಲ್ಲ ಹಿರಿಯರು, ಶ್ರೀ 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 ವಿಜಯ ರಾಘವೇಂದ್ರ ಅವರು ಅಂಡ್ ಅವರ ಟೀಮ್. ಏನ್ರಪ್ಪ ಅದು? ನಮ್ಮ ಚಿನ್ನಾರಿ ಮುತ್ತ ಅವ್ರಿಗೆ ಬರ್ಲಪ್ಪ ಜೋರಾದ ಚಪ್ಪಾಳೆ. ಏನ್ ಎನರ್ಜಿ, ಏನ್ ಜೋಶಲ್ಲಿ ಎಂಟ್ರಿ ಕೊಟ್ರಿ ನಮ್ ಟೀಮ್ ಜೋಶ್. ನಮ್ಮ ಚಿನ್ನಾರಿ ಮುತ್ತ ಅವರು ಅಪ್ಪ ಟೀಮ್ ಸ್ಪಿರಿಟ್ ಅಲ್ಲಿ ನೀವ್ ಎಂಟ್ರಿ ತಗೊಂಡ್ರಿ ರಾಘವ್ರೆ. ನಿಮ್ಮ ಟೀಮ್ ಹೆಸರೇನು ರಾಘವ್ರೆ? ನಾನ್ ಹೇಳ್ತೀನಿ ಕೇಳಿ. ನಿಮ್ಮ ಟೀಮ್ ಹೆಸರು ನ್ಯಾಯ ದೇವರು ಅಂತ ನಾವಿಟ್ಟಿದ್ದೀವಿ. ನ್ಯಾಯ ದೇವರು ಖುದ್ದಾಗಿ ನೀವೇ ಈ ಟೀಮ್ ಅಲ್ಲಿ ಇದ್ದೀರಾ. ನಿಮ್ಮ ಟೀಮ್ ಹೆಸರು ಕೂಡ ನ್ಯಾಯ ದೇವರು ಅಂತ ಇಟ್ಟಿದ್ದೀವಿ. ಟೀಮ್ ನ್ಯಾಯ ದೇವರು ಹೇಗಿದೆ ಹೆಸರು? ಸೂಪರ್ ಆಗಿದೆ. ನಾವು ಊಹೆನೂ ಮಾಡಿರಲ್ಲ ಈ ತರ ಒಂದು ಹೆಸರು ಸಿಗುತ್ತೆ ಅಂತ. ರಾಘು ಅವರೇ, ಫಸ್ಟ್ ಟೈಮ್ ಈ ತರ ಒಂದು ತಂಡದ ನಾಯಕತ್ವವನ್ನ ವಹಿಸ್ಕೊಂಡು ಅಖಾಡಕ್ಕೆ ಇಳ್ದಿದ್ದೀರಾ ನೀವು. ಎಷ್ಟು ಪ್ರಿಪೇರ್ ಆಗಿ ಬಂದಿದ್ದೀರಾ ನೀವು? ನಾವು ತುಂಬಾ ಪ್ಲಾನ್ ಮಾಡಿದೀವಿ, ತುಂಬಾ ಸ್ಟ್ರಾಟಜಿ ಎಲ್ಲ ಮಾಡಿದೀವಿ. ಯಾಕಂದ್ರೆ ಎಲ್ಲಾ ಕ್ವೀನ್ ಗಳೇ ಟಾಸ್ಕ್ ಗಳಲ್ಲಿ ಜಿದ್ದಿ ಅಂದ್ರೆ ಬಹಳ ಸ್ಪೋರ್ಟಿವ್ ಆಗಿ ಭಾಗವಹಿಸ್ತಾರೆ. ಆಮೇಲೆ ಎಲ್ಲ ಅವರು ನಮ್ ಕ್ವೀನ್ ಗಳಿದ್ದಾನೆ. ಸೊ ಹಂಗಾಗಿ ಒಂದು ಒಳ್ಳೆ ಆಟ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಒಂದು ಹೆಲ್ದಿ ಸಪೋರ್ಟ್ ಮಾಡ್ತೀರಿ? ನಾವ್ ಹೇಳ್ತೀವಿ, ನಾವು ಆಕ್ಚುಲಿ ಹಿಂಗತ್ತೆ ನ್ಯೂಟ್ರಲ್ ಆಗಿರ್ಬೇಕು, ಯಾರನ್ನು ಸಪೋರ್ಟ್ ಮಾಡ್ಬಾರ್ದು. ನಮ್ ಕುರಿ ಮೇಲೆ ನಂಬಿಕೆ ಇಲ್ವಲ್ಲ? ನಾನು ಯಾವ್ದಕ್ಕೂ ಕನ್ಫರ್ಮೇಶನ್ ಕೊಡಲ್ಲ. ರಚ್ಚು ಅವ್ರು ಬಂದಾಗ ನಾನು ಎಲ್ಲಾ ವಿಷಯನೂ ಹೇಳ್ತೀನಿ. ಅವ್ರ ವಿಷಯ ಹೇಳಿ, ಆಮೇಲೆ ನಾನ್ ಯಾವ ಟೀಮ್
ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಓಕೆ, ಟೀಮ್ ನ್ಯಾಯದೇವರು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ಈಗ ನಿಮ್ಮ ಆಪೋಸಿಟ್ ಟೀಮ್ ನ ವೆಲ್ಕಮ್ ಮಾಡುವಂತ ಸಮಯ. ಈಗ ಸಿಂಗಲ್ ಡಬಲ್ ಆಗುವಂತ ಸಮಯ, ಚಪ್ಪಾಳೆಗಳು ಜೋರಾಗುವಂತ ಸಮಯ. ಸ್ವಾಗತಿಸಿ ಸಂಕ್ರಾಂತಿಯಲ್ಲಿ ಕ್ರಾಂತಿ ಎಬ್ಸೋದಕ್ಕೆ ಬರ್ತಾ ಇರುವಂತಹ ಡಿಂಪಲ್ ಕ್ವೀನ್, ಕರ್ನಾಟಕದ ಅಚ್ಚುಮೆಚ್ಚಿನ ಬುಲ್ ಬುಲ್, ನಮ್ಮೆಲ್ಲರ ಪ್ರೀತಿಯ ರಚಿತಾ ರಾಮ್ ಹಾಗೂ ಅವರ ತಂಡ. ಬಂತೊಂದು ಕಲಾಕೃತಿ, ಸರ್ವಾಂಗ ನರಮೈತಿ, ಸೌಂದರ್ಯ ಗರಮೈತಿ, ಹೈ ಕ್ಲಾಸು ಹಂಸ ನಡಿಗೆ, ಹಲ್ಲಂಡೆ ವಂಶ ಬೆಡಗಿ, ಸುತ್ತಳತಿ ಮೊಸರು ಗಡಿಗೆ, ಸವಿನಂತಿ ಕೇಳ ಹುಡುಗಿ, ಸೊಂಟ ಸುಮುಖ ಯಾಕ ಬಿಡುತ್ತಿ ಶೇಕಿ ಪುಷ್ಪವತಿ, ಶೇಕಿ ಪುಷ್ಪವತಿ, ಶೇಕಿ ಪುಷ್ಪವತಿ, ಶೇಕಿ ಪುಷ್ಪವತಿ, ಶೇಕಿ ಪುಷ್ಪವತಿ. ರಚೋರೆ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ರಚೋರೆ ಬಂದ ತಕ್ಷಣ ಧೂಳೆಬ್ಬಿಸ್ಬಿಟ್ರಲ್ಲ, ಹಂಗೆ ನಾವು ನಿಮ್ ಡ್ಯಾನ್ಸ್ಗೆ ಆಪೋಸಿಟ್ ಟೀಮು ಹೆಜ್ಜೆ ಹಾಕ್ಬಿಡ್ತು. ಅದು ರಚ್ಚು ಅಂದ್ರೆ ಅದು ಏನ್ ಗೊತ್ತಾ, ಆಸ್ ರಾಘು ಸೆಡ್, ಅವರು ಹೇಳೋದ್ರಲ್ಲಿ ನಾವು ಅವ್ರ ಪರನೂ ಇರ್ತೀವಿ ಅಂತ. ಬಟ್ ಕಾಂಪಿಟೇಷನ್ ಅಂತ ಬಂದಾಗ ನಾವು ನಮ್ಮ ಪರ, ನಮ್ಮ ಟೀಮೇ. ಅದು ಅಷ್ಟೇ, ಕ್ರಾಂತಿನೇ. ರಾಘವ್ರೆ ಈಗ ಹೇಳ್ತೀನಿ, ನಾನು ರಚ್ಚು ಪರ. ಅಯ್ಯ ನಿಮ್ಮ ನಂಗೆ ಗೊತ್ತಿತ್ತು. ರಾಘವರೇ, ನಾನ್ ನಿಮ್ ಪರ. ಕಮಾನ್ ರಚ್ಚೋರೆ, ನಿಮ್ಮ ಟೀಮ್ ಹೆಸರು ಟೀಮ್ ಬುಲ್ ಬುಲ್. ಮಾತಾಡಕ್ಕಿಲ್ವಾ, ಮಾತಾಡಕ್ಕಿಲ್ವಾ, ನಿಲ್ಲೆ ನಿಲ್ಲೆ ಕಾವೇರಿ. ರಚ್ಚೋರೆ, ನಿಮ್ಮ ಬುಲ್ ಬುಲ್ ಹೆಸರಲ್ಲೇ ಒಂದು ಟೀಮ್ ತಯಾರಾಗಿದೆ. ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಆಕ್ಚುಲಿ ಬುಲ್ಬುಲ್ ನನ್ನ ಮೊದಲನೇ ಚಿತ್ರ, ತುಂಬಾ ಬ್ಲಾಕ್ ಬಸ್ಟರ್ ಆಗಿರುವಂತ ಚಿತ್ರ. ಸೊ ಕನ್ಫರ್ಮ್ ಆಗಿ ಹಿಟ್ಟು ಸಕ್ಸಸ್ ನಮ್ ಟೀಮ್ಗೆನೆ. ಸೂಪರ್. ರಚೋರೆ, ನನ್ನ ಆಸ್ತಿನ ಮಾರಿ ಹಾಡ್ ಬರೀತಾರಲ್ಲ, ಅವ್ರಿಗೆ 1 ಎಕರೆ ಕೊಟ್ಟು ಒಂದು ಕವಿತೆ ತಗೊಂಡ್ ಬಂದಿದ್ದೀನಿ. ಅದು ಹಾಡು ಬರೀತಾರಲ್ಲ, ಹಾಡು ಬರೀತಾರಲ್ಲ. ಯಾರಿಗೂ ಗೊತ್ತಾಗಿಲ್ಲ, ನಿಮ್ಮೊಬ್ರು ಗೊತ್ತಾಯ್ತಾ? ಹಾಡು ಬರೀತಾರಲ್ಲ. ನಮ್ಗೆ ಏನ್ ಗೊತ್ತಾ, ರೂಢಿ ಆಗ್ಬಿಟ್ಟಿದೆ, ಅದಕ್ಕೆ ನಾವು ಕರೆಕ್ಟ್ ಮಾಡಿ ತಿಳಿಸ್ಬಿಟ್ಟಿದೀವಿ. ಹೊಟ್ಟೆ ಕಿಚ್ಚು. ಹೋಗ್ಲಿ, ಏನ್ ಬರ್ಸಿದ್ರಿ ಹೇಳಿ. ಇವರು ಹಳ್ಳಿ ಚಂದುಳ್ಳಿ, ಹಳ್ಳಿ 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 ನಮ್ಮ ಹಳ್ಳಿ ಅಲ್ಪ ಪ್ರಾಣ ಮಹಾಪ್ರಾಣ ಅಂತ ನನ್ ಪ್ರಾಣ ತಿಂತೀಯಲ್ಲಮ್ಮ. ಅದು ಅಲ್ಪ ಪ್ರಾಣ ಅಲ್ಲ, ಅಲ್ಪ ಪ್ರಾಣ. ಪ್ರಾಣ. ಅದ್ರಲ್ಲೂ ಅದಿದ್ಯಾ? ನನ್ನ ಪ್ರಾಣ ರಚಿತಾರಾಮಮ್ಮ. ಇದು ಓಕೆ, ಇದು ಒಪ್ತೀವಿ. ಇವರು ಹಳ್ಳಿ ಚಂದುಳ್ಳಿ, ಎಲ್ಲರ ಕಣ್ ಸೆಳೆಯುತ್ತೆ ಇವರ ಕೆನ್ನೆ ಗುಳಿ. ಆಹಾ. ಇವರು ಮಾತಲ್ಲೇ ಎಬ್ಬಿಸ್ತಾರೆ ಹಾ. ಬೆಂಕಿ ಬಿರುಗಾಳಿ. ನನ್ನ ಕವಿತೆಯೇ ಇವರಿಗೆ ಬಳುವಳಿ. ಪಟ್ಟೆ ಹುಡುಗರ ಮನಸ್ಸಿಗೆ ಕೊಡ್ತಾರೆ ಹಾವಳಿ. ಹೆಂಗೆ ಇಳಿ ಸೇರಿಸ್ಕೊಂಡು ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಕುರಿ, ಅಂಡ್ ವೆಲ್ಕಮ್ ಟು ಆರ್ ಟೀಮ್ ಕುರಿ. ಥ್ಯಾಂಕ್ ಯು. ಓಕೆ, ಈಗ 2 ತಂಡಗಳು ರೆಡಿಯಾಗಿ ಬಂದು ನಿಂತಿದ್ದಾರೆ. ಎಲ್ಲೋ ಟೀಮ್ ನಮ್ಮ ಟೀಮ್ ಬುಲ್ ಬುಲ್ ಹಾಗೂ ರೆಡ್ ಟೀಮ್ ನಮ್ಮ ಟೀಮ್ ನ್ಯಾಯ ದೇವರು. ಆಟದ ರೂಲ್ಸ್ ಏನು ಅಂತ ನಾನು ನಿಮ್ಮೆಲ್ಲರಿಗೂ ಹೇಳ್ತೀನಿ. ಈ ಆಟದ ಹೆಸರು ಕುಂಟೆ ಬಿಲ್ಲೆ ನೀ ನೀರಿಗೆ ಬಾರೆ ನಲ್ಲೆ. ಈ ಆಟಕ್ಕೆ ಬರ್ತಾ ಇದ್ದಾರೆ ರಜನಿ ಫ್ರಮ್ ಟೀಮ್ ನ್ಯಾಯ ದೇವರು ಹಾಗೂ ನೀತು ಫ್ರಮ್ ಟೀಮ್ ಬುಲ್ ಬುಲ್. ನಾನು ಡೈರೆಕ್ಟ್ ಆಗಿ ಆಟಕ್ಕೆ
ಆಟಕ್ಕೆ ಬಂದ್ಬಿಡ್ತೀನಿ. ಆಟದ ನಿಯಮ ಏನಪ್ಪಾ ಅಂತಂದ್ರೆ, ಈಗ ಸಿಟಿಲಿ ಇರಬೇಕಾದ್ರೆ ನಾವ್ ನಲ್ಲಿನ ತಿರುವಿದ್ರೆ ನೀರ್ ಬರುತ್ತೆ. ಆದ್ರೆ ಹಳ್ಳಿಲಿ ಹೆಣ್ಣು ಮಕ್ಳು ದೂರದ ಬಾವಿಗೆ ಹೋಗಿ, ಬೀದಿ ಕೊನೆಯಲ್ಲಿರುವಂತ ನೀರ್ ಟ್ಯಾಂಕ್ ಹತ್ರ ಹೋಗಿ, ತಲೆ ಮೇಲೊಂದು ಬಿಂದಿಗೆ, ಸೊಂಟದ ಮೇಲೊಂದು ಬಿಂದಿಗೆ, ಹೀಗೆ ಹೊತ್ಕೊಂಡ್ ಪಾಪ ಮನೆಗೆ ಹೋಗ್ಬೇಕು. ಈ ಆಟಕ್ಕೆ ಅದೇ ಇನ್ಸ್ಪಿರೇಷನ್. ಈ ಆಟದಲ್ಲಿ ಸಿಕ್ಕಾಪಟ್ಟೆ ಟ್ವಿಸ್ಟ್ ಗಳಿದೆ. ನೀವುಗಳು ಈ ನೀರಿನ ಗ್ಲಾಸ್ ಗಳನ್ನ ಕೈಯಲ್ಲಿ ಇಟ್ಕೊಂಡು ನೀರನ್ನ ತುಂಬಿಸ್ಕೊಂಡು ಅಲ್ಲಿಂದ ಶುರುವಾಗತ್ತೆ ನಿಮ್ಮ ಆಟ. ಕುಂಟ್ಕೊಂಡು ಕುಂಟೆ ಬಿಲ್ಲೆ ಆಡೋ ತರ ಬರ್ಬೇಕು. ಸೊ ಮೊದಲು ನಿಮ್ಗೆ ಒಂದು ಆಬ್ಸ್ಟಿಕಲ್ ಸಿಗುತ್ತೆ, ಅದು ಈ ಸ್ಟೆಪ್ಸ್. ಇದನ್ನ ಕೂಡ ನೀವು ಹತ್ತಿ ಅಲ್ಲಿಂದ ಹೋಗಿ ಅಲ್ಲಿ ಬಗ್ಗಿ ಕೆಳಗಡೆ ತೂರಿ ಅಲ್ಲಿ ಹೋಗಿ ಮತ್ತೆ ಅಲ್ಲಿ ಒಂದು ಚಿಕ್ಕದಾಗಿ ಕೆಸರಿನ ಗದ್ದೆ ತರ ಒಂದು ಸೆಟಪ್ ಇದೆ, ಅಲ್ಲಿ ನೀವು ನೇರವಾಗಿ ಬೇಕಾದ್ರೆ ನಡ್ಕೊಂಡು ಹೋಗ್ಬೋದು. ಕೊನೆಯಲ್ಲಿ ಒಂದು 2 ಫಿಶ್ ಬೌಲ್ಸ್ ಕಾಣ್ತಿದೆ ಅಲ್ವಾ, ಅಲ್ಲಿಗೆ ಹೋಗಿ ನಿಮ್ಮ ಲೋಟದಲ್ಲಿ ಎಷ್ಟು ನೀರ್ ಮಿಕ್ಕಿರುತ್ತೋ ಅದನ್ನ ತಗೊಂಡು ಹೋಗಿ ಅಲ್ಲಿ ತುಂಬಿಸ್ಬೇಕು. ಸೊ 5 ನಿಮಿಷಗಳ ಕಾಲಾವಕಾಶ ನಿಮ್ಗೆ ಸಿಗುತ್ತೆ. ಮತ್ತೆ ನೀವು ವಾಪಸ್ ಬರ್ಬೇಕಾಗುತ್ತೆ. ಯೆಲ್ಲೋ ಟೀಮ್ ನೀವು ಯೆಲ್ಲೋ ಪಾತ್ ಅಲ್ಲಿ ಹೋಗ್ತೀರಾ, ರೆಡ್ ಟೀಮ್ ನೀವು ರೆಡ್ ಪಾತ್ ಅಲ್ಲಿ ಹೋಗ್ತೀರಾ. ರೆಡಿ 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 ರೆಡಿ. ಓಕೆ, ನಿಮ್ಮ ಸಮಯ ಈಗ ಶುರು. ನೀರನ್ನು ಸುರಿದು ಓಡ್ ಬಂದಿದ್ದಾರೆ. ಕೆಳಗಿಡ್ಕ. ರಜಿನಿ ಅದ್ರೊಳಗಡೆ ಕುಂಟಬೇಕು. ರಜಿನಿ ಅದ್ರೊಳಗಡೆ ಕುಂಟಬೇಕು. ನೀತು ಅಲ್ಲೂ ಅದು ಬರ್ಬೋದು. ಇಲ್ಲಿ ಅಲ್ಲಿ ಕುಂಟಿ. ಸೂಪರ್ ನೀತು. ಶಾಬಾಸ್ ನೀತು. ಇದಕ್ಕೆ ನಮ್ಮ ನ್ಯಾಯ ದೇವರ ಹತ್ರ ಕೇಳೋಣ. ಈ ಒಂದು ಆಟವನ್ನ ಇಬ್ರು ಕಣ್ಮಣಿಯರು ಹೇಗೆ ಆಡಿದ್ದಾರೆ ಅಂತ. ನ್ಯಾಯ ದೇವರು, ಇಬ್ರು ಈ ಆಟವನ್ನ ಬಹಳ ಅದ್ಭುತವಾಗಿ ಆಡಿದ್ರು. ನೀತು ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ, ಇಲ್ಲಿ ಕೆಸರ ಮೇಲೆ ಓಡ್ಬೋದು ನಡಿಬೋದು ಅಂತಿದ್ರು ಕೂಡ ಇನ್ ಸ್ಪೈಟ್ ಆಫ್ ದಟ್ ಇಲ್ಲಿ ಕುಂಟ್ಕೊಂಡು ಕೂಡ ಅವ್ರು ಫಸ್ಟ್ ತುಂಬುತ್ತಾ ಇದ್ರು. ರಜನಿಯವರು ಒಂದ್ ಹೆಜ್ಜೆ ಹಿಂದೆ ಇದ್ರು. ಆಯ್ತಾ, ಲಾಸ್ಟ್ ಅಲ್ಲಿ ಎಲ್ಲ ಅಡ್ವಾಂಟೇಜ್ ಬಂದಿದ್ದು ಅಂದ್ರೆ ಅಲ್ಲಿ ನೀತು ಅವ್ರು ಬಿದ್ದಿದ್ರಿಂದ ಅಲ್ಲಿ ಬೇಗ ತುಂಬಿತು. ಸೊ ಹಾಗಾಗಿ ನನ್ನ ಪ್ರಕಾರ ಇದನ್ನ ನಾವು ಟೈಮ್ ಮಾಡ್ಬೇಕು ಅಂತ ನನ್ನ ಮನಸ್ಸಿನ ಒಂದು ಯೋಚನೆ ಅಷ್ಟೇ. ಬಟ್ ಈಗ ಇನ್ನೊಂದೇನು ಅಂತಂದ್ರೆ, ಬುಲ್ಬುಲ್ ಟೀಮ್ ಅವರೇ ಹಾಗೆ ನ್ಯಾಯ ದೇವರು ಟೀಮ್ ಅವರೇ ಈಗ ಟಾಸ್ಕ್ ಇದ್ದಿದ್ದು ಇದನ್ನೆಲ್ಲ ಮಾಡ್ಕೊಂಡು ಹೋಗಿ ಆ ಬೌಲ್ ನ ಯಾರು ಕಂಪ್ಲೀಟ್ ಮಾಡ್ತಾರೆ ಅನ್ನೋದು ಕೂಡ ಒಂದು ಟಾಸ್ಕ್ ಆಗಿತ್ತು. ಸೊ ಹಾಗಿದ್ರೆ ಹೆಂಗ್ ಬೇಕಾದ್ರೂ ಮಾಡ್ಬೋದು. ಹಂಗಂದ್ರೆ ಕುಣ್ಕೊಂಡೇನಿಗೆ ಬರ್ಬೇಕಿತ್ತು. ಹೌದು ನೀವ್ ಹೇಳೋದೇ ನ್ಯಾಯ. ಓಕೆ,
ಸೊ ಈ ಆಟ ಡ್ರಾ ಆಗಿದೆ ಅಂತಾನೆ ಇಟ್ಕೊಳ್ಳೋಣ. ಆದರೆ ಈಗ ಆ ಟೈನ ಬ್ರೇಕ್ ಮಾಡೋದಿಕ್ಕೆ 2 ನಿಮಿಷ ಕಾಲಾವಕಾಶನ ಇಬ್ಬರಿಗೂ ಕೊಡ್ತೀವಿ. ಯಾರು ಕರೆಕ್ಟ್ ಆಗಿ ರೂಲ್ಸ್ ನ ಫಾಲೋ ಮಾಡ್ಕೊಂಡು ಹೋಗಿ ಬೌಲ್ ನ ತುಂಬಿಸ್ತಾರೋ ಅವರು ಈ ಟಾಸ್ಕ್ ನ ವಿಜೇತರಾಗ್ತಾರೆ. ಓಕೆನಾ? ನೋಡೋಣ ಟೀಮ್ ಬುಲ್ಬುಲ್ಲ ಅಥವಾ ಟೀಮ್ ನ್ಯಾಯ ದೇವರುನ ಅಂತ. ಬಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಿ. ಓಕೆ, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ವೆರಿ ಗುಡ್. ಒಂದು ನಿಮಿಷ ಆಗಿದೆ. ಮೆತ್ತಿಗೆ. ಹಾ ಹಾ ಹಾ, ರನ್ ರನ್ ಗುಂಟು. ಹುಷಾರು ನೀತು, ಹುಷಾರು. ಇನ್ನೆಷ್ಟಿದೆ? ಬೆಂಡ್ ಮಾಡು ಮೆತ್ತಿಗೆ. ಹುಷಾರು, ನೀರ್ ಚೆಲ್ಬೇಡ. ಕೆಲವೇ ಸೆಕೆಂಡುಗಳು ಬಾಕಿ ಇದೆ. ಮೆತ್ತಿಗೆ. ಒಂದು ನಿಮಿಷ ಆಗಿದೆ. ಒಂದು ನಿಮಿಷ ಮಾತ್ರ ಬಾಕಿ ಇದೆ. ನೀರ್ ಚೆಲ್ಬೇಡ. ಹುಷಾರು, ನೀರ್ ಚೆಲ್ಬೇಡ. ಹಾ, ಓಡು. ಲಾಸ್ಟ್ 30 ಸೆಕೆಂಡ್ಸ್. ಮೆತ್ತಿಗೆ. ಕೇವಲ 30 ಸೆಕೆಂಡುಗಳ ಕಾಲಾವಕಾಶವಿದೆ. ಮೆತ್ತಿಗೆ ಬೆಂಡ್ ಮಾಡು. ಹುಷಾರು, ಚೆಲ್ಬೇಡ. ಯಾರು ಜಾಸ್ತಿ ಗುಂಟು. ಹುಷಾರು. ಸ್ಲೋ. ವೆರಿ ಗುಡ್ ರಜನಿ. 2 ಹೆಣ್ಮಕ್ಳು ಹೆಂಗಪ್ಪ ಪರ್ಫಾರ್ಮ್ ಮಾಡಿದ್ರು? ಸಾಕಾಗಿ ಮಾಡಿದ್ರಲ್ಲ. ಅಲ್ಲ ನಿಜವಾಗ್ಲೂ ರಜನಿ, ಟೀಮ್ ಸ್ಪಿರಿಟ್ ಹಿಂಗಿರ್ಬೇಕು. ಬಟ್ ಯು ಟೆಲ್ ಮಿ, ಆ 2 ನಿಮಿಷದ ಕಾಲ ಹೇಗಿತ್ತು ರಜನಿ? ಒಂದ್ ಕಡೆ ಟೀಮ್ ಗೆಲ್ಲಿಸ್ಬೇಕು ಅನ್ನೋದಿತ್ತು. ನಂಗೆ ಲಿಟ್ರಲಿ ಕಾಲೆಲ್ಲ ಶಿವರ್ ಆಗ್ತಿತ್ತು. ನಾನು ಅನ್ಕೊಂಡೆ ಮನ್ಸಲ್ಲಿ, ಬಟ್ ಆದ್ರೂ ಬಿಟ್ಟಿಲ್ಲ, ನಾನು ಫೈಟ್ ಕೊಟ್ಟೆ ಲಾಸ್ಟ್ ವರ್ಗು. ಸೂಪರ್ ಆಗಿ ಫೈಟ್ ಕೊಟ್ರು. ಈಗ ನಮ್ಮ ಉತ್ತರ ಕರ್ನಾಟಕದ ಚೆಲುವೆ ನೀತು ಆಸಮ್. ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ಗೆ? ಇದೆಷ್ಟು ನೋಡೋಕೆ ಈಸಿ ಇದೆಯಲ್ಲ, ಅಷ್ಟು ಸುಲಭ ಇಲ್ಲ ಇದು. ಸೊ ಆಡಿದ ಮೇಲೆ ಗೊತ್ತಾಗುತ್ತೆ. ಅಂದ್ರೂ ಅವರು ಅಷ್ಟೇ ತುಂಬಾ ಹಾರ್ಡ್ ವರ್ಕ್ ತೋರಿಸಿದ್ರು. ಬುಲ್ಬುಲ್ ಟೀಮ್ ಅಂದ್ಮೇಲೆ ಸ್ಟ್ರಾಂಗ್ ಆಗಿ ಇರ್ಬೇಕಲ್ಲ. ಓಕೆ, ಸೊ ಈ ಒಂದು ಟಾಸ್ಕ್ ಅಲ್ಲಿ ಬುಲ್ಬುಲ್ ಟೀಮ್ ವಿಜೇತರಾಗಿದ್ದಾರೆ. ವಿಜೇತರಾಗಿ 1 ಪಾಯಿಂಟ್ ನಿಮ್ಗೆ ಸಿಗ್ತಾ ಇದೆ. ಟೀಮ್ ಯೆಲ್ಲೋ, ಟೀಮ್ ಬುಲ್ಬುಲ್. ಓಕೆ, ಮುಂದಿನ ಆಟದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ನೋಡೋಣ. ಈ ಜಿದ್ದಿ ಹೇಗಿರುತ್ತೆ ಅಂತ ನೋಡೋಣ. ಓವರ್ ಟು ನೆಕ್ಸ್ಟ್ ಟಾಸ್ಕ್ ಏರಿಯಾ. ಓಕೆ, ಈಗ ಏನಪ್ಪಾ ಅಂತಂದ್ರೆ ಸಗಣಿ ರೈತರ ಪಾಲಿನ ಲಕ್ಷ್ಮಿ ಅಂತಾನೆ ಹೇಳ್ಬೋದು. ಕೃಷಿ ಫಸಲು ಸಮೃದ್ಧವಾಗಬೇಕು ಅಂತಂದ್ರೆ ಸಗಣಿ ಬೇಕೇ ಬೇಕು. ಈ ಸಗಣಿಯನ್ನ ಗ್ಯಾಸ್ ಆಗಿ, ಕಟ್ಟಿಗೆ ಬದಲು ಉರಿಯಾಗಿ ಕೂಡ ನಮ್ಮ ಹಳ್ಳಿ ಜನ ಬಳಸ್ತಾರೆ. ಹೆಣ್ಣು ಮಕ್ಕಳು ಅಂಗಳನೆಲ್ಲ ಸಾರಿಸಿ ಶುಚಿ ಮಾಡೋದು ಕೂಡ ಇದೇ ಸಗಣಿಯಿಂದಾನೆ. ಸೊ ಈ ಒಂದು ಸಗಣಿಯಿಂದ ಬೆರಣಿ ಮಾಡೋ ಸವಾಲನ್ನ ನಮ್ಮ 2 ತಂಡಗಳು ಎದುರಿಸ್ತಾ ಇದ್ದಾರೆ. ಸೊ ಈಗ ಟೀಮ್ ನ್ಯಾಯದೇವರು ತಂಡದಿಂದ ಐಶ್ವರ್ಯ ಶಿಂದೋಗೆ ಹಾಗೂ
ಟೀಮ್ ಬುಲ್ಬುಲ್ ಇಂದ ಅನಿಕಾ. ಅನಿಕಾ, ಡು ಯು ನೋ ಸಗಣಿ? Yes, I know ಸಗಣಿ. ಎಲ್ಲಿ ಸಿಗುತ್ತದು ಸಗಣಿ? From the cow's bump. ಅಂದ್ರೆ poop is ಸಗಣಿ. ವಾಟ್ ಇಸ್ ಪೂಪ್? ವಾಟ್ ಇಸ್ ಪೂಪ್? ನಾನಾ? ಅಲ್ಲ ನಾನು ಹೇಳ್ಬೇಕಾ ಅಂದೆ. ಹೌದು. ಪೂಪ್ ಇಸ್ ಪೂಪ್. ಪೂಪ್ POOP. ಅಷ್ಟೆಲ್ಲ ಓದಿದ್ರೆ IAS ಆಫೀಸರ್ ಆಗಿರ್ತಿದ್ದೆ. ಓಕೆ, ಈಗ ಈ ತಟ್ಟಮ್ಮ ತಟ್ಟು, ಬೆರಣಿ ತಟ್ಟು. ಒಂದ್ ನಿಮಿಷ, ಅವ್ರಿಗೆ ಬೆರಣಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಯು ಡೋಂಟ್ ನೋ ವಾಟ್ ಇಸ್ ಬೆರಣಿ? ಅಂದ್ರೆ ಚಪಾತಿ ತರ ಮಾಡ್ಬಿಟ್ಟು ಅದನ್ನ ಹಾಕೋದು. Oh my God! ತಟ್ಟೋದು. ಚಪಾತಿ ತರ ಮಾಡಿ ಹಾಕದೆ ಬೆರಣಿ ಅಂತ ನಾನು ಇದೇ ಫಸ್ಟ್ ಕೇಳ್ತಾರೆ. ನಿಮ್ಮನೇಲೂ ಹಂಗೇನಾ ಚಪಾತಿ ತಟ್ಟೋದು? ಸರ್ ಅದೇ ಇದಿರುತ್ತೆ ಅಫ್ಕೋರ್ಸ್, ಇದು ಅದು ರೌಂಡ್ ಆಗಿ ತಟ್ಟೆ, ಬಟ್ ಇಲ್ಲಿ ನಮ್ ಕೈಯೇ ತಟ್ಟೋದು. ಶಾಬಾಸ್, ಐ ಲೈಕ್ ಯುವರ್ ಆನ್ಸರ್. ಅಂಡ್ ಐಶ್ವರ್ಯ ಅವರೇ, ಫುಲ್ ಮೆನಿಕ್ಯೂರ್ ಆಗಿರುವಂತ ಕೈಗಳನ್ನ ಇಟ್ಕೊಂಡ್ ಬಂದು ಬೆರಣಿ ತಟ್ಟೋದಕ್ಕೆ ರೆಡಿ ಆಗಿದ್ದೀರಾ? ನಾನ್ ರೆಡಿ ಬೆರಣಿ ತಟ್ಟೋದಕ್ಕೆ. ರೆಡಿ ಇದ್ದೀರಾ? ಈಗ ಮನೇಲೆಲ್ಲ ಸಾರಿಸ್ತಾರೆ ಸಗಣಿನ, ಅದು ಆಕ್ಚುಲಿ ಆಂಟಿ ಬ್ಯಾಕ್ಟೀರಿಯಲ್ ಅಂತ ಹೇಳ್ತಾರೆ. ರೋಗ ರುಜಿನ ಏನೇ ಇದ್ರು ಬರಲ್ಲ ಅಂತ ಹೇಳ್ತಾರೆ. ಸೊ ಐ ಮೋರ್ ದೆನ್ ಹ್ಯಾಪಿ ಟು ಡೂ ದಿಸ್ ಟಾಸ್ಕ್. ಯಾವತ್ತಾದ್ರೂ ತಟ್ಟಿದ್ದೀರಾ ಬೆರಣಿ? ಯಾವತ್ತೂ ತಟ್ಟಿಲ್ಲ, ಮುಟ್ಟೆ ಇಲ್ಲ ಆಕ್ಚುಲಿ. ನಿಜ ಏನ್ ಹೇಳ್ಬೇಕಂದ್ರೆ ಗೊತ್ತಾ ಐಶ್ವರ್ಯ, ಈಗ ಬಂದಿರುವಂತ ಸಗಣಿ ಇದೆಯಲ್ಲ, ಅದು ಫ್ರೆಶ್ ಸಗಣಿ. ಇಬ್ರಿಗೂ ಒಂದೊಂದು ಬೊಟ್ಟಿ ಹಸಿ ಸಗಣಿಯನ್ನ ಕೊಡ್ಲಾಗತ್ತೆ. ನೀವದನ್ನ ಉಂಡೆ ಮಾಡ್ಕೊಂಡು ಬಂದು ಆ ಕಡೆಯಿಂದ ಈ ಕಡೆ ಓಡ್ ಬಂದು ಬೋರ್ಡ್ ಮೇಲೆ ಬೆರಣಿಯನ್ನ ತಟ್ಟಬೇಕು. ಚಿಕ್ಕ ಚಿಕ್ಕದಾಗಿ ಹೆಂಗ್ ಬೇಕೋ ಹಂಗಿರ್ಬಾರ್ದು, ರೌಂಡ್ ಶೇಪ್ ಅಲ್ಲಿ ನೀಟಾಗಿ ನೋಡಿದ್ರೆ ಒಂದು ಪೂರ್ಣ ಚಂದ್ರನ ನೋಡ್ದಾಗೆ ಅನ್ನಿಸ್ಬೇಕು ನಮ್ಗೆ. ಆ ತರ ಬಂದು ಒಂದ್ ಟೈಮ್ ಅಲ್ಲಿ ಒಂದೇ ಸಗಣಿ ಮುದ್ದೆಯನ್ನ ತಗೊಂಡ್ ಬಂದು ಇಲ್ಲಿ ಬೆರಣಿ ತಟ್ಟಬೇಕಾಗತ್ತೆ. ಯಾರು ಎಷ್ಟು ಬೆರಣಿನ ತಟ್ಟುತ್ತಾರೆ, ಎಷ್ಟು ಕ್ಲಿಯರ್ ಆಗಿ ತಟ್ತಾರೆ, ಎಷ್ಟು ರೌಂಡ್ ಆಗಿ ತಟ್ತಾರೆ, ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಯಾರು ಈ ಆಟದಲ್ಲಿ ವಿನ್ನರ್ ಅಂತ. ಆರ್ ಯು ಗರ್ಲ್ಸ್ ರೆಡಿ? ಒಂದೇ ಒಂದು ಡೌಟ್, ಅವ್ರು ಇಲ್ಲಿ ಬಂದು ಸಗಣಿ ಬೆರಣಿ ತಟ್ಬಿಟ್ಟು ಹೋಗಿರ್ತಾರಲ್ಲ, ಓಡೋಗೋ ಅಷ್ಟರಲ್ಲಿ ಅದು ಕೆಳಗೆ ಬಿದ್ದೋಗಿದ್ರೆ ಕೌಂಟ್ ಆಗಲ್ಲ ಅದು. ಓಕೆ ನೋಡಿ, ಅಲ್ಲಿಂದ ಬರ್ತಾ ಕೆಸರು ಮೇಲೆನೆ ಬರ್ಬೇಕು ನೀವು, ಮತ್ತೆ ಸ್ಟೆಪ್ಸ್ ಮೇಲೆ ಹತ್ಕೊಂಡ್ ಬಂದು ಆಮೇಲೆ ಬೆರಣಿಯನ್ನು ತಟ್ಟಬೇಕು, ಮತ್ತೆ ಓಡೋಗ್ಬೇಕು. ಓಕೆ, ಈ ಆಟದ ಹೆಸರು ತಟ್ಟಮ್ಮ ತಟ್ಟು ಬೆರಣಿ ತಟ್ಟು. ನಿಮ್ಮ ಸಮಯ ಈಗ ಶುರು. ಕಮಾನ್, ನಿಧಾನ. ಅಡ್ಡ ಶಾಬಾಸ್, ಅಡ್ಡ. ಅಯ್ಯೋ, ಆ ಗ್ಯಾಬ್ರಿಯಲ್ ಅವರು ಮಂಗಳ ಗ್ರಹಣೆ ಮಾಡ್ಬಿಟ್ರು. ಅಯ್ಯೋ ಶಾಬಾಸ್, ಗ್ಯಾಬ್ರಿಯಲ್ ಅವರು ತಟ್ತಾ ಇದ್ದಾರೆ. ಗ್ಯಾಬ್ರಿಯಲ್ ಚಪಾತಿ ತಟ್ತಿದ್ದಿ ಅಂತ ಹೇಳ್ಬಿಟ್ಟು ಪರೋಟ ತರ ತಟ್ತಾ ಇದ್ದಾರೆ. ಅದು ನಂಗೆ ಮಂಗಳ ಗ್ರಹ ತಟ್ತಾ ಇದೆ. ಶಾಬಾಸ್, ಅದು ಇಬ್ರು ಮೂರ್ ಬೆರಣಿಗಳನ್ನ ತಟ್ಟಿದ್ದಾರೆ. ಗ್ಯಾಬ್ರಿಯಲ್ ಅನ್ನು 3 ಬೆರಡಿ ಹಾಗೂ ಸಿಂಧೋಗಿನೂ 3 ಬೆರಡಿ. ಕಮಾನ್, ಶಾಬಾಸ್. ಕೈ ಮಾಡ್ತಾ ಇದೆ. ಕೈಯಿಂದ ಮುದ್ದಾಗಿ ಸಗಣಿ ಉಂಡೆಯನ್ನು ತೆಗೆದುಕೊಂಡು ಅನಿಕಾ ಅವರು ಸ್ನೋ ಆಕಳು ಹಾಕಿದಂತಹ ಬೆರಡಿ ತಾಜಾ ತೊಪ್ಪೆಯನ್ನು ತಗೊಂಡು ಹೋಗಿ ಪಚಕ್ಕೆಂದು ಗೋಡೆಗೆ ಹೊಡೆದು ಬೆರಡಿಯನ್ನು ಮಾಡುತ್ತಿದ್ದಾರೆ. ಶಾಬಾಸ್. ಸಿಂಧೋಗಿ ಅವ್ರದ್ದು 6 ಆಗಿದೆ. ಸಿಂಧೋಗಿ ಅವರು 7 ಬೆರಡಿಗಳನ್ನ ತಟ್ಟಿದ್ದಾರೆ.
ಇನ್ನೊಂದು ನಿಮಿಷಗಳು. ಅದ್ಭುತವಾದ ಸೂಪರ್ ಆಗಿ ಆಡ್ತಾ ಇದ್ದಾರೆ ಇಬ್ರು. ಇಬ್ರು ಸುಸ್ತಾದ್ರೂ ಕೂಡ ಅದ್ಭುತವಾದ ಬೆರಣಿ ಮೇಲ್ ಬೆರಣಿ ಇದ್ದಾರೆ. ಅದ್ಭುತವಾದ ಬೆರಣಿಗಳು, ಪ್ರಪಂಚದಲ್ಲಿ ಎಲ್ಲೂ ಕಾಣದಂತಹ ಬೆರಣಿಗಳು ಇಲ್ಲಿ ಸಿಗುತ್ತದೆ. ಎಲ್ಲೂ ಬೆರಣಿಗಳು ಅಯ್ಯಯ್ಯೋ, ಬೆರಣಿ ಪಚಡಿ ಆಗೋಯ್ತು. 1 2 3 4 5 6 8 9 10. ಹೊಡಿ ತಟ್ಟೆ 10, 9, 8, 7, 6, 5, 4, 3, 2, 1. ಈಗ ನಮ್ಮ ಆನಿಕಾ ಅವರು ಎಂತೆಂತ ಬೆರಣಿಗಳನ್ನ ತಟ್ಟಿದ್ದಾರೆ. ಅವ್ರು ಹೇಳಿದ್ರು ನನಗೆ ಚಪಾತಿ ತಟ್ಟಕ್ ಬರುತ್ತೆ, ಅದು ಇವ್ರು ಮಾಡಿರೋದೇನು. ಬನ್ನಿ ತೋರಿಸ್ತೀನಿ, ಬನ್ನಿ ನೋಡಿ. ಇಲ್ಲೊಂದಿದೆ, ಇದು ಬೇರೆ ಗ್ರಹದಿಂದ ಏಲಿಯನ್ಸ್ ಬಂದ್ರೆ ಹೆಂಗಿರುತ್ತೆ ಹಂಗಿದೆ ನೋಡಿ. ಇದು 2 ಕಣ್ಣು ಹಾಕ್ಬಿಟ್ರೆ ಇದು ಏಲಿಯನ್. ಇದು ನೋಡಿ, ಇದು ಮಂಗಳ ಗ್ರಹ. ಇದು ಮಂಗಳ ಗ್ರಹ. ಇದು ಕೊನೆ ಗ್ರಹ ಯಾವ್ದು? ಪ್ಲೂಟೋ. ಅದೇ ಅಲ್ವಾ ಕೊನೆದು? ನಂಗೆ ಗೊತ್ತಿಲ್ಲಪ್ಪ, ನಾನು ಸೈನ್ಸ್ ಅಲ್ಲಿ ತುಂಬಾ ವೀಕ್. ನಾನು ಎಲ್ಲಾ ಗ್ರಹಗಳು ಸುತ್ಕೊಂಡ್ ಬಂದಿದ್ದೀನಿ. ಇದು ನೋಡಿ, ಇವರು ಹಿಂಗೆ ತಟ್ಟಿ ಅಂದ್ರೆ ಎಲ್ಲ ಪಚಡಿ ಮಾಡ್ಬಿಟ್ಟು ಸಾವಿರ ಬಿಟ್ಟು ಹೋಗ್ಬಿಟ್ರು. ಎಲ್ಲ ಸಖತ್ತಾಗಿ ತಟ್ಟಿದ್ರಿ. ಇನ್ನು ಈ ಕಡೆ ಶೇಪ್ ನೋಡಿದ್ರೆ ಏನು ಹೇಳೋಂಗೇ ಇಲ್ಲ, ಹೇಳೋಂಗೇ ಇಲ್ಲ. ಏನು ಇದೇನಿದೆ? ಇದೇನಿದೆ ಇದು? ನಾನ್ ಮಾಡಿಲ್ಲ. ಇದು ಲಾಲಿಪಾಪ್ ಬೆರಣಿ ಹಿಂಗ್ ಹಿಡ್ಕೊಂಡು ಒಲೆ ಒಳಗೆ ಹಾಕಕ್ಕೆ. ಅದು ಗ್ರಿಪ್ ಅದು. ಓಕೆ, ಈಗ ನಮ್ಮ ಇಬ್ರು ಹುಡುಗಿರು ಅಷ್ಟು ಜೋಶಲ್ಲಿ ಪರ್ಫಾರ್ಮ್ ಮಾಡಿದ್ರು. ದೊಡ್ಡ ಚಪ್ಪಾಳೆ ಇಬ್ರು ಹುಡುಗರಿಗೆ ಬರ್ಬೇಕಪ್ಪ. ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಮಾಡಿದ್ರು. ಫ್ಯಾಂಟಾಸ್ಟಿಕ್, ಅಮೇಜಿಂಗ್. ಚಾಲೆಂಜಿಂಗ್ ಆಗಿ ತಗೊಂಡು ಸುಸ್ತಾಗ್ತಾ ಇದ್ರು. ಗಿವ್ ಅಪ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ ಇಬ್ರು ಹೆಣ್ಣು ಮಕ್ಕಳು. ಸೊ ಹೇಳಿ ಗ್ಯಾಬ್ರಿಯಲಾ, ಹೇಗಿತ್ತು ಈ ಒಂದು ಬೆರಣಿ ತಟ್ಟುವಂತ ಎಕ್ಸ್ಪೀರಿಯನ್ಸ್? ಮೈ ಗಾಡ್, ಅಮೇಸಿಂಗ್ ಆಗಿತ್ತು ಮ್ಯಾಮ್. ಆದ್ರೆ ನನ್ನ ಕತೆ ಸ್ವಲ್ಪ ಆಮೆ ಮತ್ತೆ ರಾಬಿಟ್ಟು ಕತೆ ತರ ಆಗೋಯ್ತು ಇಲ್ಲಿ ಇವತ್ತು. ಸ್ಟಾರ್ಟಿಂಗ್ ಫುಲ್ ಜೋಶ್, ತುಂಬಾ ಫಾಸ್ಟ್ ಆಗಿ ಹೋದೆ. ಅಂದ್ರೆ ಸಖತ್ ಟ್ರೈ ಮಾಡಿದೆ, ಬಟ್ ಎಲ್ಲೋ ನನಗೆ ಸ್ಟಾಮಿನಾ ಕೈ ಕೊಡ್ತು. ಐ ರಿಯಲೈಸ್ ಲೈಕ್ ನನ್ನ ಫಿಸಿಕಲ್ ಫಿಟ್ನೆಸ್ ಲೆವೆಲ್ಗಿಲ್ಲ, ಡೆಫಿನೆಟ್ಲಿ ಇಲ್ಲ. ಸೊ ಐ ಥಿಂಕ್ ಆದ್ರೂ ಸೂಪರ್ ಆಗಿ ಆಡಿದ್ರಿ. ಸೂಪರ್. ಹೌದು, ತುಂಬಾ ಚೆನ್ನಾಗಿ ಆಡಿದ್ರಿ. ಆದ್ರೆ ಎಲ್ಲದಕ್ಕಿಂತ ನಂಗೆ ಇಷ್ಟ ಆಗಿದ್ದು, ಅವ್ರ ಆಟನ ಸ್ಟಾರ್ಟ್ ಮಾಡಕ್ ಮುಂಚೆ ಹೋಗ್ಬಿಟ್ಟು ಸಗಣಿನ ಮೂಸ್ ನೋಡಿದ್ರಲ್ಲ. ಏನ್ ಚೆನ್ನಾಗಿ ಮೂಸ್ ನೋಡಿದ್ರು ಅಂದ್ರೆ ಏನೋ ಘಮ ಬರ್ತಿದೆ ಅನ್ನೋ ತರ ಮೂಸ್ ನೋಡಿದ್ರು. ಸಾಕಾಗಿ. ಐಶ್ವರ್ಯ, ಹೇಳ್ರಪ್ಪ, ಚೆನ್ನಾಗಿ ಮಾಡಿದಾರಾ? ಚೆನ್ನಾಗಿ ಬೆರಣಿ ತಟ್ಟಿದಾರಾ? ಯಾವ್ದಾದ್ರು ಒಂದು ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ಬೋದಾ? ಓಕೆ, ಹೇಳಿ ಐಶ್ವರ್ಯ, ಹೇಗಿದೆ ಎಕ್ಸ್ಪೀರಿಯನ್ಸ್? ಸಖತ್ತಾಗಿತ್ತು. ನಾನಂತೂ ತುಂಬಾ ಮಜಾ ಮಾಡಿದೆ. ಪ್ಲಸ್ ನನ್ಗೆ ಕೊಕ್ಕನೂರು ಬಾಯ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಬಾಯ್ಸ್ ಅಂದೆ ಅಲ್ಲ, ಅಲ್ಲಿ ಗರ್ಲ್ಸ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು. ಮತ್ತೆ ನಮ್ಮ ಟೀಮ್ ಅವರು ಅಷ್ಟೇ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿ ಕಳ್ಸಿದ್ರು. ನನಗೆ ಹೇಳ್ಕೊಟ್ಟು ಕಳ್ಸಿದ್ರು ಹೆಂಗೆ ತಟ್ಟಬೇಕು ಅಂತ. ಸೊ ಎಸ್, ಐ ಹ್ಯಾಡ್ ಲಾಟ್ ಫನ್. ಸೊ ಈಗ ರಾಘು ಅವರಂತೂ ಅವರ ಟೀಮ್ಗೆ ಎಷ್ಟು ಜೋಶ್ ಕೊಡ್ತಾ ಇದ್ರು. ಪ್ರತಿ ಸೆಕೆಂಡು ಹೀಗ್ ಮಾಡು ಹಾಗ್ ಮಾಡು ಅಂತ ಹುಮ್ಮಸ್ನ ತುಂಬಿಸ್ತಾನೆ ಇದ್ರು. ರಾಘು ಅವರೇ ಹೇಳಿ. ಕಂಗ್ರಾಚುಲೇಷನ್ಸ್ ಐಶು, ಅಂಡ್ ವೆಲ್ ಪ್ಲೇಡ್ ಕ್ಯಾಬಿ. ನಿಜವಾಗ್ಲೂ ಇಬ್ರು ತುಂಬಾ ಕಷ್ಟಪಟ್ರು, ತುಂಬಾ ಏದುಸಿರು ಬಿಟ್ರು. ಅಂದ್ರೆ ಈ ಆಟಗಳು ಆಡ್ಬೇಕಾದ್ರೆ ಗೊತ್ತಾಗುತ್ತೆ ನಮ್ ಫಿಸಿಕಲ್ ಫಿಟ್ನೆಸ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಅಂಡ್ ಸುಮ್ನೆ ಆಟ ಆಡೋದಲ್ಲ, ಈ ಬೆರಣಿ ತಟ್ಟೋದಿದೆಯಲ್ಲ, ಅದು ಕೈಯಲ್ಲಿ ಬೇರೆ ಏನೋ ಹಿಟ್ಟು ತಗೊಂಡೋಗಿ ತಟ್ಟೋದಲ್ಲ. ಬೆರಣಿ ಅದರದೇ ಆದ ಒಂದು ಪರಿಮಳ ಇರುತ್ತೆ. ಅದು ತುಂಬಾ ಟಾಕ್ಸಿಕ್. ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಗೊತ್ತಾಗಲ್ಲ. ಆದ್ರೆ ಅದನ್ನ ಮೀರಿ ಇವರಿಬ್ರು ಚೆನ್ನಾಗಿ ಆಟ ಆಡಿದ್ದಾರೆ. ಅಂಡ್ ಐಶು ಮಾತ್ರ ತುಂಬಾ ಫೋಕಸ್ಡ್ ಆಗಿದ್ಲು.
ಎಸ್ಪೆಷಲಿ ಅಲ್ಲಿ ಹೋಗಿ ಬೆರಣಿ ತಟ್ಟಬೇಕಾದ್ರೆ ಮೊದಲನೇ ಬೆರಣಿ ಮಾತ್ರ ಲೇಟ್ ಆಗಿದ್ದು. ಅಲ್ಲಿ ಪಾಪ ನಿಂತ್ಕೊಂಡು ಆರಾಮಾಗಿ ಅದನ್ನ ಮ್ಯಾಪ್ ಹಾಕಿ ಬಂದು ಆಮೇಲೆ ಶಿ ಪಿಕ್ಡ್ ಅಪ್. ಬಟ್ ಪಾಪ ಗ್ಯಾಬಿಗೆ ಹೋಗ್ತಾ ಹೋಗ್ತಾ ಶಿ ಫೆಲ್ಟ್ ಅ ಲಿಟಲ್ ಡ್ರೈನ್ಡ್. ಆ ಡ್ರೈನ್ ಆಗ್ತಾ ಆಗ್ತಾ ನೀವು ಏನಾರ ಕಿರ್ಚ್ಕೊಡಿ ನನ್ನ ಪಾರ್ಕ್ ನಡ್ಕೊಂಡು ಹೋಗ್ತೀನಿ, ನಡ್ಕೊಂಡು ಹೋಗ್ತಾ ಆಯ್ತು ಪಾಪ ಅದು. ನಿಮ್ಮನ್ನ ಅದಕ್ಕೆ ನ್ಯಾಯ ದೇವರು ಅನ್ನೋದು. ನಿಮ್ ಟೀಮ್ ಅವ್ರಿಗೆ ಪ್ರೋತ್ಸಾಹ ಕೊಡೋದ್ ಬಿಟ್ಬಿಟ್ಟು ಪಕ್ಕದ ಟೀಮ್ ಅವ್ರಿಗೆ ಹುಮ್ಮಸ್ ತುಂಬಿಸ್ತಾ ಇದೀರಲ್ಲ, ಕಮಾನ್ ಕ್ಯಾಬಿ ಅಂತ ಇದ್ರಲ್ಲ, ಅದಕ್ಕೆ ನೀವು ನ್ಯಾಯ ದೇವರು ಅಂತ ನಿಮ್ಮನ್ನ ಕರೆಯೋದು ನಾವು. ಎಲ್ಲ ಕೈ ಮುಗಿರಿ. ಫೈನಲಿ ಐಶು ಅವರು ಅಷ್ಟು ಬೆರಣಿಗಳನ್ನ ಬಹಳ ಚೆನ್ನಾಗಿ ಕ್ಲೀನ್ ಆಗಿ ಅಚೀವ್ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಐಶು. ಥ್ಯಾಂಕ್ ಯು ಸರ್. ಬೋತ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್ ಸೋ ವೆಲ್. ಮೈಂಡ್ ಬ್ಲೋಯಿಂಗ್. ಥ್ಯಾಂಕ್ ಯು. ರಚು ಅವರೇ, ನೋ ಹಾನೆಸ್ಟ್ಲಿ ಹೇಳ್ತೀನಿ, ಇಬ್ರದ್ದು ಎಫರ್ಟ್ ಚೆನ್ನಾಯ್ತು. ಬಟ್ ನನ್ಗೆ ನಿಜವಾಗ್ಲೂ ಇಷ್ಟ ಆಗಿದ್ದು ಐಶ್ವರ್ಯ, ದ ವೇ ಶಿ ಪ್ಲೇಡ್ ಸೂಪರ್. ಐಶ್ವರ್ಯ ಸಖತ್ತಾಗಿ ಆಟ ಆಡಿದ್ರಿ ನೀವು. ಅಂಡ್ ಇದರಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಅವ್ರ ಸ್ಟಾಮಿನಾ ಗೊತ್ತಾಗತ್ತೆ. ಅಂಡ್ ಗ್ಯಾಬಿ ವಾಸ್ ಸೇಯಿಂಗ್, ಇಲ್ಲ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಬೇಕು ಅಂತ. ಅದು ಈ ಆಟ ಆದ್ಮೇಲೆ ಅಂತ ಅಲ್ಲ, ಯು ಹ್ಯಾವ್ ಟು ವರ್ಕ್ ಔಟ್. ಯು ನೋ, ಯು ಶುಡ್ ಆಲ್ವೇಸ್ ಸ್ಟೇ ಫಿಟ್. ಬಟ್ ಯು ನೇಲ್ಡ್ ಇಟ್, ಯು ಕಿಲ್ಡ್ ಇಟ್. ಐಶು ಸೂಪರ್ ಶೋ ಇದು. ಸಕ್ಕತ್ತಾಗಿತ್ತು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಸೊ ಜಡ್ಜಸ್ ಅವರ ಅಮೂಲ್ಯವಾದಂತ ಕಾಮೆಂಟ್ಸ್ ನ ಹೇಳಿದ ಮೇಲೆ ತಟ್ಟಮ್ಮ ತಟ್ಟು ಬೆರಣಿ ತಟ್ಟು ಈ ಒಂದು ಟಾಸ್ಕ್ ಅಲ್ಲಿ ವಿಜೇತರಾಗ್ತಿರೋದು ಐಶ್ವರ್ಯ ಶಿಂದಾಗೆ. ಸೊ ಅಲ್ಲಿಗೆ ರೆಡ್ ಟೀಮ್ 1 ಸ್ಕೋರ್ ತಗೊಂಡಿದ್ದಾರೆ. ಹಳೆ ಆಟದಲ್ಲಿ ಯೆಲ್ಲೋ ಟೀಮ್ ಕೂಡ 1 ಸ್ಕೋರ್ ನ ತಗೊಂಡಿದ್ದಾರೆ. ಮುಂದಿನ ಆಟ ಏನಿರುತ್ತೆ, ಎಷ್ಟು ಜೋಶಲ್ಲಿ ಇರುತ್ತೆ ಅಂತ ನೋಡೋಣ. ಈಗ ಒಂದು ವಿಭಿನ್ನವಾದಂತ ಆಟ ಬರುತ್ತಪ್ಪ. ಹೌದು. ಈಗ ನಾವು ಸಿಟಿಲಿದ್ರೆ ಮನೆಯಲ್ಲಿ ಫ್ರಿಡ್ಜ್ ಅಲ್ಲಿ ಹಣ್ಣು, ಮಾರ್ಕೆಟ್ಗೆ ಹೋದ್ರೆ ಹಣ್ಣು, ಹೀಗೆ ಎಲ್ಲಾ ಕಡೆನೂ ಸುಲಭವಾಗಿ ಹಣ್ಣುಗಳೆಲ್ಲ ಸಿಕ್ಬಿಡತ್ತೆ. ಆದ್ರೆ ಹಳ್ಳಿಯಲ್ಲಿ ಕಾಯಿ ಹಣ್ಣಾಗ್ಬೇಕು ಅಂತಂದ್ರೆ ಹುಲ್ಲಲ್ಲಿ ಬಚ್ಚಿಡ್ತಾರೆ. ಅಲ್ಲಿ ಯಾವುದೇ ಕೆಮಿಕಲ್ ಇಲ್ಲದೆ ಕಾಯಿ ನೈಸರ್ಗಿಕವಾಗಿ ಹಣ್ಣಾಗತ್ತೆ. ಹೌದು. ಅದನ್ನೇ ಇನ್ಸ್ಪಿರೇಷನ್ ಆಗಿ ತಗೊಂಡು ಈ ಒಂದು ಆಟವನ್ನ ನಮ್ಮ ಟೀಮ್ ಡಿಸೈನ್ ಮಾಡಿದೆ. ಈ ಆಟ ಏನು ಎತ್ತ ಅಂತ ಹೇಳೋದಕ್ಕಿಂತ ಮುಂಚೆ ಈ ಆಟಕ್ಕಾಗಿ ಇಲ್ಲಿಗೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಪುಷ್ಪಾ ಫ್ರಮ್ ಟೀಮ್ ನ್ಯಾಯ ದೇವರು ಅಂಡ್ ಚಂದ್ರಕಲಾ ಅಮ್ಮ ಫ್ರಮ್ ಟೀಮ್ ಬುಲ್ಬುಲ್. ಇಲ್ಲಿ ಇಷ್ಟು ದೊಡ್ಡ ಹುಲ್ಲಿನ ರಾಶಿ ಇದೆ. ಏನಿರ್ಬೋದು ಟಾಸ್ಕ್? ಏನಾದ್ರೂ ಯೋಚನೆ ಮಾಡಿದ್ರಾ? ಇಲ್ಲ ಅಲ್ಲ. ಸೊ ಇಬ್ರಿಗೂ ಆಟ ಗೊತ್ತಿಲ್ಲ ಅಂತ ಹೇಳಿದ್ರು. ಏನು ಅಂತಂದ್ರೆ ಈ ದೊಡ್ಡ ಹುಲ್ಲಿನ ರಾಶಿಯಲ್ಲಿ 10 ರೆಡ್ ತೆಂಗಿನಕಾಯಿಗಳಿದೆ. 10 ಯೆಲ್ಲೋ ಬಣ್ಣಕ್ಕೆ ತಿರುಗಿರುವಂತಹ ತೆಂಗಿನಕಾಯಿಗಳು ಇದೆ. ನಾವು ಸಮಯ ಶುರು ಅಂತ ಹೇಳಿದಾಗ ರೆಡ್ ಟೀಮ್ ರೆಡ್ ತೆಂಗಿನಕಾಯಿಗಳನ್ನ ಈ ಹುಲ್ಲಿನ ರಾಶಿಯಲ್ಲಿ ಹುಡುಕ್ಬೇಕು. ನೀವು ಅಷ್ಟೇ, ನಿಮಗ್ ಕೊಡುವಂತ ಸಮಯಾವಕಾಶದಲ್ಲಿ ನೀವು ಎಲ್ಲೋ ತಿರುಗಿರುವಂತ ತೆಂಗಿನಕಾಯಿಗಳನ್ನ ನೀವು ಹುಡುಕ್ಬೇಕು. ಮೇಲಿರ್ಬೋದು, ಅಲ್ಲೆಲ್ಲೋ ಮಧ್ಯದಲ್ಲಿ ಇರ್ಬೋದು, ಆ ಕಡೆ ಇರ್ಬೋದು, ಈ ಕಡೆ ಇರ್ಬೋದು, ಕೆಳಗಡೆ ಇರ್ಬೋದು, ಎಲ್ಲಿದೆಯೋ ನಮ್ಗಂತೂ ಗೊತ್ತಿಲ್ಲಪ್ಪ. ಹುಡುಕ್ಬೇಕಾಗಿರುತ್ತೆ ನಿಮ್ಮ ಟಾಸ್ಕ್. ಈ ಟಾಸ್ಕ್ ನ ಕಂಪ್ಲೀಟ್ ಮಾಡೋದಕ್ಕೆ ನಿಮ್ಗೆ ಸಿಗ್ತಾ ಇದೆ 5 ನಿಮಿಷಗಳ ಕಾಲಾವಕಾಶ. ಆಕ್ಚುಲಿ ಇನ್ನೊಂದೇನಂದ್ರೆ ನೋಡಿ, ಸ್ವಲ್ಪ ಜೋಶಲ್ಲಿ ಆ ಕಡೆ ಈ ಕಡೆ ಓಡ್ಬೇಡಿ. ಇಲ್ಲಿ ನೋಡಿ, ಈ ಪ್ಲಾಂಕ್ ಮೇಲೆ ನಡ್ಕೊಂಡು ಬರ್ಬೇಕು ನೀವು. ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ಕೆಸರಲ್ಲಿ ಬೀಳ್ತೀರಾ. ಸೊ ಹುಷಾರು. ಈ ಒಂದು ಟಾಸ್ಕ್ ನ ಹೆಸರು ಆಪರೇಷನ್ ತೆಂಗಿನಕಾಯಿ. ಓಕೆ, ಆಪರೇಷನ್ ತೆಂಗಿನಕಾಯಿ ಸಮಯ ಈಗ ಶುರು. ಮಧ್ಯದಲ್ಲಿ ಹುಲ್ಲಿನ ಬೆಟ್ಟದ ಮಧ್ಯದಲ್ಲಿ ತೆಂಗಿನಕಾಯಿಯ ಹುಡುಕಾಟ. ಯಾರಿಗೂ ಏನು ಸಿಕ್ಕಿಲ್ಲ. ಚಂದ್ರಕಲಾ ಅವರೇ ತಲೆ ಕೆಲ್ಸ್ಕೋಬೇಡಿ. ಬುಲ್ಬುಲ್ ಟೀಮ್ ನೋಡಿ, ಅದು ಶಾಬಾಸ್. ಬೆಟ್ಟನೇ ಕಿತ್ತೆ ಅದು ಒದ್ರು ಬಿಟ್ರು ಚಂದ್ರಕಲಾ ಅವರು. ಹೋಗಿ ಅತ್ಲ ಸಿಗಾಕೊಡ್ರೆ ನಿಮ್ ನೋಡ್ಕಕ್ಕಾಗಲ್ಲ. ಆಮೇಲೆ
ಹುಡುಕಿ. ಇಬ್ರು ನೀನಾ ಅಂತ ಪೈಪೋಟಿಲಿ ಹುಡುಕ್ತಾ ಇದಾರೆ. ಒಂದು ಕೆಂಪು ತೆಂಗಿನಕಾಯಿಯು ಕಾಣ್ತಾ ಇಲ್ಲ, ಎಲ್ಲೋ ತೆಂಗಿನಕಾಯಿಯು ಕಾಣ್ತಾ ಇಲ್ಲ. ತೆಂಗಿನಕಾಯಿ ಇಟ್ಟಿದಾರೋ ಇಲ್ವೋ ಅನ್ನೋದೇ ಡೌಟ್ ಆಗ್ತಾ ಇದೆ. ಪುಷ್ಪ ಅವರು ಹುಲ್ಲೊಳಗೆ ಗುಹೆ ಮಾಡ್ಕೊಂಡು ಒಳಗೋಗಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಬೆಟ್ಟ ಮಾಡಿದ್ರು. ಬೆಟ್ಟ ತಗೊಂಡೋಗಿ ಹೆಂಗ್ ಮಾಡಕ್ ಬಿಟ್ರಿ? ಓಕೆ, ಈಗ ಟ್ವಿಸ್ಟ್ ಏನು ಅಂದ್ರೆ ಟೀಮಿಂದ ಎಲ್ಲರೂ ಹೋಗಿ ಹುಡುಕ್ಬೋದು. ಹೋಗ್ರಿ ಹೋಗ್ರಿ. ಯಾವ ಅತಳ ಸುತ್ತಳ ನಿತಳ ಪಾತಾಳದೊಳಗಿದ್ರು ಬಿಡೋನ್ ಕಾಣ್ತಾ ಇಲ್ಲ. ಅದು ಕೆಂಪು ಕೆಂಪು ಚಂದ್ರಕಲಾ ಅವರೇ, ಅದು ಕೆಂಪು, ಅದು ಕೆಂಪು. ಕೆಂಪು ಎಲ್ಲರೂ ಬೇರೆ ಕಡೆ ಬೇರೆ ಕಡೆ ಬೇರೆ ಕಡೆ. ರೇಮೋ ರೇಮೋ ಹೋಗಿ ಇಲ್ಲಿದೆ. ಎಲ್ಲೋ ತೆಂಗಿನಕಾಯಿ ಒಂದಾಯ್ತು. ರೆಡ್ ತೆಂಗಿನಕಾಯಿ ನಮ್ ಕಡೆಯವರು ಬುಲ್ಬುಲ್ ಟೀಮ್ ಅವ್ರು ಹುಡುಕಿದ್ದ ತಂದು ಹಾಕೊಂಡ್ಬಿಟ್ರು ಅವರು. ಎಲ್ಲೋ ಟೀಮ್ಗೆ ಒಂದು ಎಲ್ಲೋ ಕಾಯಿ ಸಿಕ್ಕಿದೆ, ಅದನ್ನ ರಚಿತಾ ಅವರೇ ತಗೊಂಡ್ ಬಂದು ಇಲ್ಲಿ ಹಾಕಿದ್ದಾರೆ. ಹಾಗೆ ರೆಡ್ ಟೀಮ್ಗೆ ಕೂಡ ಒಂದು ರೆಡ್ ತೆಂಗಿನಕಾಯಿ ಸಿಕ್ಕಿದೆ, ಅದನ್ನ ಸ್ವತಃ ವಿಜಯ ರಾಘವೇಂದ್ರ ಅವರು ತಗೊಂಡು ಹೋಗಿ ಅಲ್ಲಿ ಹಾಕಿದ್ದಾರೆ. ಆ ಕಡೆ ನೋಡಿ. ಸೂಪರ್ ಸೂಪರ್ ಸೂಪರ್. ಕ್ಯಾಪ್ಟನ್ ಬಂದ್ರು ನೋಡಿ. ಕೊನೆಯ 1 ನಿಮಿಷಗಳು ಮಾತ್ರ ಇದೆ. ಕೊನೆಯ ನಿಮಿಷ. ಬುಲ್ಬುಲ್ ಟೀಮ್ಗೆ 4 ತೆಂಗಿನಕಾಯಿಗಳು. ಮಲಗಿದ್ದಂತ ಹೇಮಲತಾ ಅವರು ಎದ್ದು ಒಂದು ಕೆಂಪು ತೆಂಗಿನಕಾಯಿಯನ್ನು ತೆಗೆದುಕೊಟ್ಟಿದ್ದಾರೆ. 10, 9, 8, 7, 6, 5, 4, 3, 2, 1. Time up. ಚಂದ್ರಕಲಮ್ಮ, ಹೆಂಗಿತ್ತು ಈ ಯುದ್ಧ? ನಿಜವಾಗ್ಲೂ ಬಹಳ ಚೆನ್ನಾಗಿತ್ತು. ಆಮೇಲೆ ಏನು ಅಂದ್ರೆ ಕೈ ಹಾಕ್ತಾ ಇದ್ರೆ ಆಳ ಆಳ ಹಂಗೆ ಇದೆ, ಇನ್ನು ಕಾಯಿ ಮಾತ್ರ ಸಿಗ್ತಾ ಇಲ್ಲ. ಹುಲ್ಲು ಬರ್ತಾ ಇದೆ, ಕೆಂಪು ಬರ್ತಾ ಇದೆ. ಹೌದು. ಬಟ್ ತುಂಬಾ ಚೆನ್ನಾಗಿತ್ತು, ತುಂಬಾ ಫನ್ನಿ ಆಗಿತ್ತು. ನಮ್ಗೆ ಹುಡುಕ್ಬೇಕು ಅಂತ ಆಸೆ ಇತ್ತು, ಬಟ್ ನಮ್ಮ ಟೀಮ್ ಎಲ್ಲ ಬಂದ್ರು ಹೆಲ್ಪ್ ಮಾಡಿದ್ರಲ್ಲ, ಖುಷಿ ಆಯ್ತು. ನಿಮ್ ಟೀಮ್ ಲೀಡರ್ ಬಂದು ಹೆಲ್ಪ್ ಮಾಡೋದು. ನನಗೆ ಅವರೇ ಬಂದ್ಬಿಟ್ಟು ಮೇಲೆ 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 ಕೆಳಗೆ ಬನ್ನಿ
ಚೆನ್ನಾಗಿತ್ತು. ಪುಷ್ಪ ಅವ್ರೆ, ನೀವು ತೆಂಗಿನಕಾಯಿ ಹುಡುಕಿ ಅಂದ್ರೆ ಹಿಂಗ್ ಸಂಧಿ ಮಾಡ್ಕೊಂಡು ಗುಹೆ ಮಾಡ್ಕೊಂಡು ಒಳಗ್ ಬಲಗಕ್ಕ ಹೋಯ್ತಿದ್ರಿ. ಯಾಕಂದ್ ಗುಹೆ ಮಾಡ್ತಿದ್ರಿ ಸಂಧಿ? ಮುಚ್ಚಿಟ್ಟಿರ್ತಾರೆ ಒಳಗಡೆ, ಹೋದ್ರೆ ಒಟ್ಟಿಗೆ ಒಂದ್ ಐದು ಸಿಕ್ಬಿಡ್ತೇನೋ ಅನ್ನೋ ದುರಾಸೆ ಬಂದ್ಬಿಡ್ತು. ಹಂಗೆ ಏನ್ ಹೋಗ್ತಾ ಇದೀನಿ ಉಸಿರಾಡಕ್ ಕಷ್ಟ ಆಗೋಯ್ತು. ಯಪ್ಪ ನನ್ಗೂ ಸೊಂಟ ಇದೆ, ನೋವು ಬರುತ್ತೆ ಅಂತ ಇವತ್ತು ಗೊತ್ತಾಯ್ತು ನನ್ಗೆ. ಇನ್ನೊಂದ್ ಸ್ವಲ್ಪ ಮಾಡಿದ್ರೆ ನೀವ್ ಒಳಗ್ ಹೋಗ್ಬಿಡ್ತೀರಿ, ನಾವು ತೆಂಗಿನಕಾಯಿ ಹುಡ್ಕೋದಲ್ಲ ನಿಮ್ ಹುಡುಕ್ಬೇಕಾಗತ್ತೆ. ಹೇಳಿ ರಚಿತಾ ಅವ್ರೆ, ಹೇಗಿತ್ತು? ಖಂಡಿತವಾಗ್ಲು ಪ್ರಾಬಬ್ಲಿ ಈ ಬಟ್ಟೆ ಹಾಕಿಲ್ಲ, ಬೇರೆ ಏನಾದ್ರು ಈ ತರ ಪ್ಯಾಂಟ್ ಹಾಕಿದಿದ್ರೆ ನಾನು ಹೊರಟೋಗ್ಬಿಡ್ತಿದ್ದೆ ಒಳಗಡೆ. ಬಟ್ ನಾನು ಆಚೆ ನಿಂತ್ಕೊಂಡು ಕೊಟ್ಟಿ ತೆಂಗಿನಕಾಯಿನ ನಾನು ತೆಗೆದು ಬುಟ್ಟಿಗೆ ಹಾಕ್ತಿದ್ದು. ಇನ್ನೊಂದೇನು ಅಂದ್ರೆ ಅಫ್ಕೋರ್ಸ್ ಇಬ್ರು ತುಂಬಾ ಚೆನ್ನಾಗಿ ಆಡಿದ್ವಿ, ತುಂಬಾ ಕಷ್ಟ ಇತ್ತು ಆಟ. ಬಟ್ ಅಲ್ಲಿ ಇರೋ ಎಷ್ಟು ತೆಂಗಿನಕಾಯಲ್ಲಿ 3ರಲ್ಲಿ 2 ನಾವು ಕೊಟ್ಟಿರೋದು, 1 ತೆಂಗಿನಕಾಯಿ ಅವ್ರ ಟೀಮ್ ಇಂದ ನಮಗ್ ಬಂದಿರೋದು. ಇಲ್ಲ, ನಾವ್ 2. ಒಂದು ನಾನ್ ತೆಗ್ದು ಅಲ್ಲ, ಅಲ್ಲಿ ನೀವೆರಡು, ಇಲ್ಲಿ 2 ನಾವು ಕೊಟ್ವಿ. ಎಲ್ಲಿ ಕೊಟ್ಟಿದ್ದು ಇದರಲ್ಲಿ 1, 2, 3, 4 ಆ ಕಡೆ 1, 2, 3, 4, 5, 6, 7. ಇಲ್ಲ, ಇದರಲ್ಲಿ ಬರೀ 3 ತೆಂಗಿನಕಾಯಿಗಳು ಮಾತ್ರ ಇದೆ. ಅದರಲ್ಲಿ ಎಣಿಸುತ್ತಲ್ಲ ಆಗ್ಲೇ 4 ಇದೆ. ಅಲ್ಲಿಗೆ ವಿನ್ನರ್ ಇಸ್ ನಮ್ಮ ಬುಲ್ಬುಲ್ ಟೀಮ್ ವಿನ್ ಆಗಿದೆ. ಹಿಂದೆ 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 ಹೋಗು ಮಕ್ಕಳು, ಹಿಂದೆ ಹೋಗು ಕಣ್ಣು ಹೊಡೆದು ಲೈನು ಹಾಗೂ ಸಿಕ್ಕುತ್ತಾಳ ಸುಂದರಿ. ಮುಂದೆ 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 ಹೋಗು, ಹಿಂದೆ ಬಿದ್ದು ಮುಂದೆ ಹೋಗು, ಅಡ್ಡ ಬಿದ್ದು ತಪ್ಪೆ ಎಲ್ಲ ಇವಳೆ ನಿನ್ನ ಕಿನ್ನರಿ. ಎದೆಯಲ್ಲಿ ಇವಳ ಹಾವಳಿ ಜಾಸ್ತಿ ಆಗಿದೆ, ನಿನ್ನ ಬಿಟ್ಟು ಬದುಕಲಾರೆನು ಮನಸ್ಸು ಹಾಡಿದೆ. ಸೂಪರ್, ಅದ್ಭುತವಾದಂತ ಟಾಸ್ಕ್. ಮತ್ತೆ ನೆಕ್ಸ್ಟ್ 2 ಟೀಮ್ ಅವರು ತುಂಬಾ ಸ್ಪೋರ್ಟಿವ್ ಆಗಿ ಪರ್ಫಾರ್ಮ್ ಮಾಡಿದ್ರಿ. ಓವರ್ ಟು ನೆಕ್ಸ್ಟ್ ಟಾಸ್ಕ್ ಏರಿಯಾ. ಕುಕ್ಕನೂರು ಸೂಪರ್ ಕ್ವೀನ್ಸ್ ಸುಗ್ಗಿ ಸಂಕ್ರಾಂತಿಯ ಮುಖ್ಯವಾದ ಘಟ್ಟಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಹೆಣ್ಣು ಮಕ್ಕಳು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿ ಮುಂಚೂಣಿಯಲ್ಲಿದ್ದಾರೆ. ಕಬಡ್ಡಿ ಆಟ ಆಡ್ಲಿಲ್ಲ ಅಂದ್ರೆ ಹೆಂಗಿರತ್ತಲ್ವಾ? ಬುಲ್ಬುಲ್ ಟೀಮ್ ಇಂದ ಕೂಡ ರೆಡಿ ಆಗಿದ್ದಾರೆ, ಹಾಗೆ ನಮ್ಮ ನ್ಯಾಯದೇವರು ಟೀಮ್ ಇಂದ ಕೂಡ ರೆಡಿ ಆಗಿ ನಿಂತಿದ್ದಾರೆ. ಈ ಆಟದಲ್ಲಿ ವಿಶೇಷ ಏನು ಅಂತಂದ್ರೆ, ಟೀಮ್ ನ್ಯಾಯದೇವರು ಈ ಒಂದು ಟೀಮ್ಗೆ ಕ್ಯಾಪ್ಟನ್ ಆಗಿ ರೆಮೋ ಅವರು ನಾಯಕ ಆಗಿರ್ತಾರೆ. ಹಾಗೇನೆ ಟೀಮ್ ಬುಲ್ಬುಲ್ ಕ್ಯಾಪ್ಟನ್ ಆಗಿ ಗೀತಾ ಭಾರತಿ ಭಟ್ ಅವರು. ಈಗ ನಮ್ಮ ಸೂಪರ್ ಕ್ವೀನ್ ಜೊತೆ ಈ ಒಂದು ಸೂಪರ್ ಕಬಡ್ಡಿಯಲ್ಲಿ ಜಾಯಿನ್ ಆಗೋದಿಕ್ಕೆ ಪ್ರೊಫೆಷನಲ್ ಕಬಡ್ಡಿ ಪ್ಲೇಯರ್ಸ್ ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಸ್ವಾಗತಿಸಿ ನಮ್ಮ ಪ್ರೊಫೆಷನಲ್ ಕಬಡ್ಡಿ ಟೀಮ್ ಪ್ಲೇಯರ್. ಈಗ ಬುಲ್ಬುಲ್ ಟೀಮ್ ನ ಜಾಯಿನ್ ಮಾಡಿರುವಂತ ನಮ್ಮ ಕ್ರೀಡಾ ಪ್ರತಿಭೆ ಯಾರು ಅಂತ ತಿಳ್ಕೊಳ್ಳೋಣ. ನಿಮ್ ಹೆಸರು? ನನ್ನ ಹೆಸರು ಸುಧಾ ಅಂತ. ನಾವು ಫಸ್ಟ್ PU ಕಾಲೇಜ್ ಹಿರೇಮಗೆರೆಯಿಂದ ಬಂದಿದ್ದೀವಿ. ಎಷ್ಟು ವರ್ಷದಿಂದ ಕಬಡ್ಡಿ ಆಡ್ತಿದ್ದೀರಾ ನೀವು? ನಾವು 10th ಇದ್ದಾಗ್ಲಿದ್ರಾನೆ ಪ್ರಾಕ್ಟೀಸ್ ಮಾಡಿದೀವಿ. ಆಡ್ತಿದ್ದೀರಾ? ಇವತ್ತು ಸೂಪರ್ ಕ್ವೀನ್ಸ್ ಜೊತೆ ನೀವು ಕಬಡ್ಡಿ ಆಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ. ವೆರಿ ನೈಸ್. ನಿಮ್ ಹೆಸರು? ನನ್ನ ಹೆಸರು ಸಾವಿತ್ರಿ ಆರ್ಯರ್ ಅಂತ. ಸಾವಿತ್ರಿ, ಸಾವಿತ್ರಿ ಅವರೇ, ನೀವೆಷ್ಟು ವರ್ಷದಿಂದ ಕಬಡ್ಡಿ ಆಡ್ತಿರೋದು? ಸುಮಾರು ವರ್ಷದಿಂದನೇ ಆಡ್ತಿದ್ದೀನಿ ಮ್ಯಾಮ್ ನಾನು. ಇವತ್ತು ಇವ್ರ ಜೊತೆ ಎಲ್ಲ ಕಬಡ್ಡಿ ಆಡ್ತಿರೋದು ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ವೆರಿ ನೈಸ್, ವೆಲ್ಕಮ್ ವೆಲ್ಕಮ್. ಈ ಕಡೆ ರೆಡ್ ಟೀಮ್ ಅಲ್ಲಿ ನಮ್ಮ ಹಳ್ಳಿಯ ಕ್ವೀನ್ ಗಳು ಯಾರು ಅಂತ ಕೇಳೋಣ. ಹೌದಾ, ಎಷ್ಟು ವರ್ಷದಿಂದ ಕಬಡ್ಡಿ ಆಡ್ತಿರೋದು? 5-6 ವರ್ಷದಿಂದ. ಹೌದಾ, ಇವರೆಲ್ಲರ ಜೊತೆ ಕಬಡ್ಡಿ ಆಡ್ತೀರಾ, ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ ನೋಡಿ. ವೆರಿ ನೈಸ್. ನಿಮ್ ಹೆಸರು? ನನ್ನ ಹೆಸರು ಪದ್ಮಾವತಿ. ನಾನು 4 ವರ್ಷದಿಂದ ಕಬಡ್ಡಿ ಆಡ್ತಾ ಇದ್ದೀನಿ. ಇವ್ರ ಜೊತೆ ಆಡೋದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಿದ್ಯಾ? ವೆರಿ ನೈಸ್, ವೆಲ್ಕಮ್ ವೆಲ್ಕಮ್ ನಿಮ್ಮೆಲ್ಲರಿಗೂ. ಅಂಡ್ ಈ ಒಂದು ಸೂಪರ್ ಕಬಡ್ಡಿಯನ್ನ ಮುಂದುವರಿಸೋದಕ್ಕೆ ರೆಫರಿಗಳು ತುಂಬಾ ಅಗತ್ಯ ಅಲ್ವಾ? ನಮ್ಮ ಜೊತೆ ರೆಫರಿಗಳಾಗಿ ಶ್ರೀಯುತ ಶರಣು ಅಂಗಡಿ ಅವರಿದ್ದಾರೆ, ಹಾಗೂ ವಿದ್ಯಾಪತಿ ಸರ್ ಕೂಡ ಇದ್ದಾರೆ. ಸರ್ ವೆಲ್ಕಮ್ ವೆಲ್ಕಮ್ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಷ್ಟು ಖುಷಿ ಆಗ್ತಿದೆ, ಹಾಗೆ ರೂಲ್ಸ್ ಬಗ್ಗೆ ಒಂದು 2 ಲೈನಲ್ಲಿ ಹೇಳಿ ಸರ್. ಜಿ ಕನ್ನಡಕ್ಕೆ ತುಂಬ ಅಭಿನಂದನೆಗಳು. ನಾನು ಕೂಡ ಒಂದು ಕಬಡ್ಡಿಯನ್ನು ಆಡಿದೆ. ಕಬಡ್ಡಿಗೆ ಇಲ್ಲಿ ಒಂದು ಸ್ಥಾನ ಸಿಕ್ಕಿದೆ ಅಂದ್ರೆ ನಾನು ನಿಜವಾಗ್ಲೂ ಕಬಡ್ಡಿಗೋಸ್ಕರ ಪುಣ್ಯ ಮಾಡಿದೆ ಅಂತ ಹೇಳ್ಬೋದು. ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ಜಿ ಕನ್ನಡಕ್ಕೆ ಮತ್ತು ನಿಮ್ಮೆಲ್ಲರಿಗೂ ನಾನು ತುಂಬಾ ಆಭಾರಿಯಾಗಿದ್ದೀನಿ. ಥ್ಯಾಂಕ್ ಯು ಸರ್. ಸರ್ ನೀವು ಸರ್? ಇವತ್ತಿನ ದಿವಸ ನಮ್ಮ ಊರಲ್ಲೇ ಬಂದು
ನಮಗೆ ಇವತ್ತಿನ ಈ ವೇದಿಕೆಗೆ ನಮಗೆ ಅಂಪೈರ್ ಆಗಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಜಿ ಕನ್ನಡದಕ್ಕೆ ನಾನು ತುಂಬ ಹೃದಯದ ಅನಂತ ವಂದನೆ ಅಭಿನಂದನೆಗಳನ್ನ ಹಂಚ್ತಾ ಇದ್ದೇನೆ. ಇವಾಗ ನಿಮ್ಗೆಲ್ಲರಿಗೂ ಕಬಡ್ಡಿಗೋಸ್ಕರ ಹೇಳ್ತಾ ಇದ್ದಾರೆ ರೂಲ್ಸ್ ಎರಡಲ್ಲಿ ಹೇಳ್ಬೇಕಂದ್ರೆ ಇದು ಎರಡು ಕಡೆ ಪ್ರೋ ಕಬಡ್ಡಿ ಮಾದರಿಯ ಒಂದು ನಿಯಮಗಳನ್ನ ಅಳವಡಿಸಲಾಗಿದೆ. 2 ರೈಡ್ಗಳು ನೀವು ಎಂಟಿ ಆದಾಗ 3rd ರೈಡ್ ನೀವು ಡೂ ಆರ್ ಡೈ ಮಾಡಲೇಬೇಕು. ಆಮೇಲೆ 2 ಮತ್ತು 3 ಜನ ಇದ್ದಾಗೆ ನಿಮ್ಗೆ ಏನಂದ್ರೆ ಸೂಪರ್ ಟಾಕಲ್ ಇರ್ತೈತಿ, 1 ಅಂಕ ಇರಲ್ಲ, ಡಬಲ್ ಅಂಕ ಇರ್ತೈತಿ. ಅದಕ್ಕೋಸ್ಕರ ಕ್ಲಿಯರ್ ಆಗಾಡ್ರಿ, ಚೆನ್ನಾಗಾಡ್ರಿ, ಒಟ್ಟು ಕಬಡ್ಡಿಯನ್ನ ಉಳಿಸಿ, ಕಬಡ್ಡಿಯನ್ನು ಬೆಳೆಸಿ. ಸೂಪರ್ 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 ಕಬಡ್ಡಿಯನ್ನ ಬೆಳೆಸಿ, ಕಬಡ್ಡಿಯನ್ನ ಉಳಿಸಿ ಅಂತ ಹೇಳಿದ್ದಾರೆ. ಈಗ 2 ಟೀಮಿನ ಕ್ಯಾಪ್ಟನ್ಸ್ ಗೀತಾ ಅಂಡ್ ರಮೋ ದಯವಿಟ್ಟು ಮುಂದೆ ಬನ್ನಿ. Passing by red team, twice right. ಈಗ ರಜನಿ ಅವರು ಬುಲ್ಬುಲ್ ಟೀಮ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸಖತ್ತಾಗಿ ಆಡ್ತಾ ಇದ್ದಾರೆ ಕಬಡ್ಡಿ ಕಬಡ್ಡಿ ಅಂತ. ಅದು ಅಬ್ಬಾ ರಜನಿ ಕಮ್ಮನ್ ಕಮ್ಮನ್. ಈಗ ಬುಲ್ಬುಲ್ ಟೀಮು ರೈಡ್ ಮಾಡಿ. ಕಮಾನ್ ಅನಿಕಾ, ಕಮಾನ್ ಕಮಾನ್ ಅನಿಕಾ, ಶಾಬಾಷ್. ಅನಿಕಾ ಅವರು ಬುಲ್ಬುಲ್ ಟೀಮಿಂದ ರೆಡ್ ನ್ಯಾಯದೇವರು ಟೀಮ್ಗೆ ಕಬಡ್ಡಿ 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 ಅನ್ಕೊಂಡೋಗಿದ್ದಾರೆ. ಅವ್ರು ಕ್ರಾಸ್ ಮಾಡದೇ ಇರೋದಕ್ಕೆ ರೆಡ್ ಟೀಮ್ಗೆ 1 ಪಾಯಿಂಟ್. ಈಗ ರಶ್ಮಿ ಅವರು 1 ಲೈನ್ ಟಚ್ ಮಾಡಿದ್ದಾರೆ. ಬೋನಸ್ ಲೈನ್ ಮಾಡಿದ್ರೆ 1 ಪಾಯಿಂಟ್ ಸಿಗುತ್ತೆ. ಈಗ ನಮ್ಮ ಬುಲ್ಬುಲ್ ಟೀಮ್ ಅವರು ನ್ಯಾಯದೇವರು ಟೀಮ್ಗೆ ರೈಡ್ ತಗೋತಾ ಇದ್ದಾರೆ. ನೀತು ನೀತು ಅವರು ಅದ್ಭುತವಾದ ಅಮೋಘವಾದ ಆಟ. ಬುಲ್ಬುಲ್ ಟೀಮ್ ಅವ್ರಿಗೆ 3 ಪಾಯಿಂಟ್ಗಳು ಬಂದಿದೆ ಹಾಗೂ ರೆಡ್ ಟೀಮ್ಗೆ 1 ಪಾಯಿಂಟ್ ಬಂದಿದೆ. ಈಗ ರೈಡ್ ಹೋಗ್ತಾ ಇದ್ದಾರೆ ಮತ್ತೆ ರಜನಿ ಅವರು. 1 ಲೈನ್ ಕ್ರಾಸ್ ಆಗಿದೆ. ಬೋನಸ್ಗಾಗಿ ಪ್ರಯತ್ನ. 2ನೇ ಲೈನ್ ಟಚ್ ಮಾಡಿದ್ರೆ ಬೋನಸ್ ಸಿಗುತ್ತೆ. ಬೋನಸ್ಗಾಗಿ ಉತ್ತಮವಾದ ಆಟ. ಈಗ ಸ್ಕೋರ್ ಬೋರ್ಡ್ ಅಲ್ಲಿ ಎಷ್ಟಿದೆ ಅಂತ ನೋಡೋಣ. ಯೆಲ್ಲೋ ಟೀಮ್ 4, ರೆಡ್ ಟೀಮ್ 1. ಈಗ ನಮ್ಮ ಕ್ಯಾಪ್ಟನ್ ಗೀತಾ ಭಾರತಿ ಅವರು ರೈಡ್ ಹೋಗ್ತಾ ಇದ್ದಾರೆ. ನೋಡೋಣ ಎಷ್ಟು ಸ್ಕೋರ್ ಅನ್ನು ತರ್ತಾರೆ ಅಂತ. ಅದ್ಭುತವಾದ ಆಟ. ರಜನಿ ಅವರು ಹಿಡ್ಕೊಳ್ಳೋಕೆ ಬಂದ್ರು. ಸ್ಕೋರ್ ಬೋರ್ಡ್ ಅಲ್ಲಿ ಎಲ್ಲೋ ಟೀಮ್ ಸಿಕ್ಕಿದೆ 5 ಅಂಕಗಳು. ಈಗ ರೆಬಲ್ ರೆಮೋ ದಾಳಿ. ಲೈನ್ ಕ್ರಾಸ್ ಮಾಡಿಲ್ದೇ ಇರೋದ್ರಿಂದ ಎಲ್ಲೋಗೆ 1 ಪಾಯಿಂಟ್ ಹೋಗುತ್ತೆ. ಎಲ್ಲೋಗೆ 6 ಪಾಯಿಂಟು, ರೆಡ್ಗೆ 1 ಪಾಯಿಂಟು. ಈಗ ನೀತು ಅವರು ರೈಡ್ಗೆ ಹೋಗಿದ್ದಾರೆ. ಆ ಟೀಮಿನಲ್ಲಿ ಕೇವಲ ಒಬ್ಬರು ಮಾತ್ರ ಉಳ್ಕೊಂಡಿದ್ದಾರೆ. ಎಲ್ಲೋ ಟೀಮ್ಗೆ ಸಿಕ್ಕಿದೆ 9 ಅಂಕಗಳು, ರೆಡ್ ಟೀಮ್ಗೆ ಸಿಕ್ಕಿದೆ ಕೇವಲ 1 ಅಂಕ. ಈಗ ರೆಡ್ ಟೀಮಿನಿಂದ ರೈಡ್ ಬಂದಿದ್ದಾರೆ ಯೆಲ್ಲೋ ಟೀಮ್ಗೆ. ಸೂಪರ್, ಸೂಪರ್ ಸೂಪರ್ ಸೂಪರ್. ಪಾಯಿಂಟ್ ಟು ರೆಡ್.
ಈಗ ಬುಲ್ಬುಲ್ ಟೀಮ್ ಇಂದ ಹಳ್ಳಿ ಕ್ವೀನು ಈಗ ರೈಡ್ ಮಾಡಿದ್ದಾರೆ. ಹೇಗೆ ಆಡ್ತಾರೆ ಅಂತ ನೋಡೋಣ. ಎಲ್ಲೋಗೆ 2 ಪಾಯಿಂಟ್ಸ್. ಅಲ್ಲಿಗೆ ಎಲ್ಲೋ ಸ್ಕೋರ್ ಆಗಿದೆ 11. ರೆಡ್ ಟೀಮ್ 2. ಈಗ ಪುಷ್ಪ ಅವರು ರೈಡ್ ಹೋಗಿದ್ದಾರೆ ಬುಲ್ಬುಲ್ ಟೀಮ್ ಮೇಲೆ. ಅವರು ಅವ್ರನ್ನೇ ಬಾ ಅಂತ ಕರೀತಾ ಇದ್ದಾರೆ. ನಿಮ್ಮ ಮನೇಲಿ ಏನು ಗ್ರೂಪ್ ಪ್ರವೇಶ ಮಾಡ್ತಾ ಇದ್ದೀರಾ? ಬನ್ನಿ ಬನ್ನಿ ಅಂತ ಕರೆದ್ರೆ ಬರಕ್ಕೆ. ಅವ್ರು ಹಂಗೆಲ್ಲ ಬರಲ್ಲ. ಇವ್ರು ತುದಿಯಲ್ಲಿ ನಿಂತ್ಕೊಂಡು ಬನ್ನಿ ಬನ್ನಿ ಅಂದ್ರೆ ಎಲ್ಲಿ ಬರ್ತಾರೆ? ಇವ್ರು ಹೋಗಿ ಟಚ್ ಮಾಡಬೇಕು. ಟೈಮ್ ಔಟ್, ಟೈಮ್ ಔಟ್. ಪಾಯಿಂಟ್ ಎಲ್ಲೋ ಹೋಗಿದೆ ಟೈಮ್ ಔಟ್ ಆಗಿರೋದ್ರಿಂದ. ಟೀಮ್ ಎಲ್ಲೋ 12, ರೆಡ್ ಟೀಮ್ 2. ಈಗ ಬುಲ್ಬುಲ್ ಟೀಮ್ ಇಂದ ರೈಡ್ ಹೋಗ್ತಾ ಇದ್ದಾರೆ. H4 ಹೇಮಲತಾ ರೈಡ್ ಹೋಗಿದ್ದಾರೆ. ತುಂಬಾ ಅಂಕಗಳನ್ನು ಪಡೆದಿದ್ದಾರೆ. ಎಲ್ಲೋ ಟೀಮ್ ಲೀಡ್ ಅನ್ನು ಕಾಯ್ಕೊಂಡಿದ್ದಾರೆ. Touch the line, touch the line. Touch the line. Line touch ಮಾಡು. Puttu, one try. Hey, touch her and come. Touch her. ಟೈಮ್ ಔಟ್. ಪಾಯಿಂಟ್ ರೆಡ್ ಟೀಮ್ ಟೈಮ್ ಔಟ್ ಆಗಿದೆ. ರೆಡ್ ಪಾಯಿಂಟ್ ಹೋಗ್ತಾ ಇದೆ. ರೆಡ್ ಟೀಮ್ಗೆ 3 ಪಾಯಿಂಟು, ಎಲ್ಲೋ ಟೀಮ್ಗೆ 12 ಪಾಯಿಂಟು. ಈಗ ಶಿಂದೋಗಿ ಅವರು ಬುಲ್ಬುಲ್ ಟೀಮ್ ಮೇಲೆ ರೈಡ್ ಹೋಗಿದ್ದಾರೆ. ಅದು ಗೀತಾ ಅವರು ಕ್ಯಾಪ್ಟನ್ ಹಿಡಿಯಲು ಹೋಗಿದ್ದಾರೆ. ಪಾಯಿಂಟ್ ಟು ರೆಡ್ ಟೀಮ್. ಅಲ್ಲಿಗೆ ಟೀಮ್ ರೆಡ್ಗೆ 4 ಪಾಯಿಂಟು, ಟೀಮ್ ಎಲ್ಲೋಗೆ 12 ಪಾಯಿಂಟು. ನೀತು ಅವರು ರೈಡ್ ಹೋಗ್ತಾ ಇದ್ದಾರೆ ರೆಡ್ ಟೀಮ್ ಮೇಲೆ. ಅದ್ಭುತವಾಗಿ ಆಡುತ್ತಿರುವ ನೀತು ಅವರಿಗೆ ಅದ್ಭುತ. ಟೀಮ್ ಎಲ್ಲೋ 16, ಟೀಮ್ ರೆಡ್ 4. ಹಳ್ಳಿ ಕ್ವೀನು ಬುಲ್ಬುಲ್ ಟೀಮ್ ಮೇಲೆ ರೈಡ್ ಹೋಗಿದ್ದಾರೆ. 1 ಪಾಯಿಂಟ್ ಟು ರೆಡ್. ಅಲ್ಲಿಗೆ ರೆಡ್ 5 ಪಾಯಿಂಟ್ಸ್, ಯೆಲ್ಲೋ ಟೀಮ್ 16. ಈಗ ಬುಲ್ಬುಲ್ ಟೀಮ್ ರೈಡ್ ಹಾಕಿದ್ದಾರೆ. ಪಾಯಿಂಟ್ ಟು ರೆಡ್. ಸ್ಕೋರ್ ಬೋರ್ಡ್ ನೋಡಿದ್ರೆ ಟೀಮ್ ರೆಡ್ 6, ಟೀಮ್ ಎಲ್ಲೋ 16. ಮತ್ತೆ ರೆಡ್ ಟೀಮ್ ಇಂದ ಹಳ್ಳಿ ಕ್ವೀನ್ ಎಂಟ್ರಿ ಆಗಿದ್ದಾರೆ ರೈಡ್ಗೆ. 2 ಲೈನ್ಗಳನ್ನು ಮುಗಿಸಿದ್ದಾರೆ. ಅದ್ಭುತ. 2 ಲೈನ್ಗಳನ್ನು ಮುಗಿಸಿದ್ದಾರೆ. ಒಂದು ಬೋನಸ್ ಅಂಕವನ್ನು ಪಡೆದಿದ್ದಾರೆ. ಬೋನಸ್ ಜೊತೆಗೆ ಇನ್ನೊಂದು ಅಂಕವನ್ನು ಪಡೆದಿದ್ದಾರೆ. ಬೋನಸ್ ಪಾಯಿಂಟ್ ಸೇರ್ಕೊಳ್ಳುತ್ತೆ. ಅಲ್ಲಿಗೆ ಟೀಮ್ ರೆಡ್ನ ಟೋಟಲ್ ಸ್ಕೋರ್ 8, ಎಲ್ಲೋ ಟೀಮು 16. ಈಗ ಮತ್ತೆ ನೀತು ಅವರ ದಾಳಿ ಆರಂಭವಾಗಿದೆ. ಉತ್ತಮವಾದ ದಾಳಿಯನ್ನು ಮಾಡಿ 2 ಲೈನ್ ಮುಗಿಸಿದ್ದಾರೆ. ಬೋನಸ್ ಅಂಕವನ್ನು ಪಡೆಯಲು ಸಿದ್ಧರಾಗಿ 1+1 ಬೋನಸ್ 1+2 ಪಾಯಿಂಟ್ಸ್. ಅಂಕಗಳು ಈ ರೀತಿಯಾಗಿವೆ. ಮಧ್ಯಂತರ ಅಂಕ ರೆಡ್ ಟೀಮು 8 ಅಂಕ ಪಡೆದಿದೆ. ಯೆಲ್ಲೋ ಟೀಮು 18 ಅಂಕಗಳನ್ನು ಪಡೆದು ಮಧ್ಯಂತರ ಅವಧಿಯಲ್ಲಿ 10 ಅಂಕಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ರೆಡ್ ಟೀಮು ಸಖತ್ತಾಗಿ ರೈಡ್ ಮಾಡಿದ್ದಾರೆ. ಪುಷ್ಪ ಅವರು ಪಾಯಿಂಟ್
ಎಲ್ಲೋ ಟೀಮ್ನ ಕ್ಯಾಪ್ಟನ್ ಗೀತಾ ಅವರು ಈಸಿಯಾಗಿ ಪಾಯಿಂಟ್ ರೆಡ್ ಟೀಮ್. ಈಗ ರೆಡ್ ಟೀಮ್ 9 ಆಯ್ತು, ಎಲ್ಲೋ ಟೀಮ್ 19 ಆಯ್ತು. ಏನ್ ಮಾಡ್ತೀವಿ? ನಿಮ್ದು ಇದು, ಅವ್ರದ್ದು ಅದು. ನೀವು ಇಲ್ಲಿ ಬಂದು ಆಡಿದ್ರೆ ಚಂದ್ರಕಲ್ ಅವರು ಅವ್ರ ಕೋರ್ಟ್ ಒಳಗೆ ಆಡ್ಕೋತಿದ್ರು. ಈಗ ರಜನಿ ಅವರು ಅದ್ಭುತವಾಗಿ ರಜನಿ ಅವರು ರೈಡ್ ಕೊಟ್ಟಿದ್ದಾರೆ ಎಲ್ಲೋ ಟೀಮ್ ಮೇಲೆ. ಬುಲ್ಬುಲ್ ಟೀಮ್ ಹಾಗೂ ನ್ಯಾಯ ದೇವರು ತಂಡಗಳಿಂದ ಕಬಡ್ಡಿ ಪಂದ್ಯಾವಳಿ ಸೂಪರ್ ಕ್ವೀನ್ ಕಡೆಯಿಂದ ಈ ಪಂದ್ಯಾವಳಿಯ ಕೊನೆ ರೈಡ್ ಇದು. ಇದೇ ಫೈನಲ್. ನೀತು ಅವರು ಹೋಗಿದ್ದಾರೆ. ಟೋಟಲ್ ಫೈನಲ್ ಸ್ಕೋರು ರೆಡ್ ಟೀಮ್ 11, ಯೆಲ್ಲೋ ಟೀಮ್ 19. ಇಲ್ಲಿ ಯೆಲ್ಲೋ ಟೀಮ್ನವರು 8 ಅಂಕಗಳ ಒಂದು ಮುನ್ನಡೆ ಪಡೆದು ವಿಜಯಶಾಲಿ ಆಗಿದ್ದಾರೆ ಈ ಒಂದು ಪಂದ್ಯಾವಳಿಯಲ್ಲಿ. ಇವತ್ತಿನ ಸುಗ್ಗಿ ಸಂಕ್ರಾಂತಿ ಆಟಗಳನ್ನೆಲ್ಲ ಗಮನಿಸ್ತಾ ಬಂದ್ರೆ ತುಂಬಾ ಸ್ಪೋರ್ಟಿವ್ ಆಗಿ 2 ಟೀಮ್ನು ಆಡಿದೆ. ಆದ್ರೆ ವಿಜೇತ ಸ್ಥಾನದಲ್ಲಿ ನಿಂತಿದ್ದಾರೆ ನಮ್ಮ ಟೀಮ್ ಬುಲ್ಬುಲ್ ಟೀಮ್. ಕಂಗ್ರಾಚುಲೇಷನ್ ಬುಲ್ಬುಲ್ ಟೀಮ್. ರಚಿತಾ ಅವರೇ, ಇಡೀ ದಿನ ಆಟದಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ನಿಮ್ಮ ಬುಲ್ಬುಲ್ ಟೀಮ್ ವಿಜೇತವಾಗಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಎಸ್, ನಾನು ಅವಾಗ್ಲೇ ಹೇಳ್ದಾಗೆ ಟೀಮ್ ಅಂತ ಬಂದಾಗ ಎಸ್ ಆ ಕಾಂಪಿಟೇಷನ್ ಇದ್ದೇ ಇರುತ್ತೆ ಅಂಡ್ ನಮ್ ಟೀಮ್ ಗೆಲ್ಬೇಕು ಅಂತ ಇದ್ದೇ ಇರುತ್ತೆ. ಬಟ್ ಎಂಡ್ ಆಫ್ ದ ಡೇ ಇಟ್ಸ್ ಆರ್ ಶೋ. ನಮ್ಮ ಕ್ವೀನ್ಸ್ ಎಲ್ಲರೂ ಸೇರಿ ಆಡಿರುವಂತದ್ದು. ಪ್ರತಿಯೊಬ್ರು ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಅಂಡ್ ಅವರ ಎಫರ್ಟ್ ಆಗಿರ್ಬೋದು, ಅವರ ಒಂದು ಎನರ್ಜಿ ಆಗಿರ್ಬೋದು, ಇಲ್ಲ ಒಂದು ಜೋಶ್ ಏನಿತ್ತು, ಐ ಥಿಂಕ್ ಎಲ್ಲರೂ ಸೇರಿ ಕೊಟ್ಬಿಟ್ಟಿದೀವಿ. ಐ ಥಿಂಕ್ ಎಲ್ಲ ಎಪಿಸೋಡ್ ಬೆಸ್ಟ್ ಅಂತ ಹೇಳಿದೆ. ಬಟ್ ಇದು ಫಿಸಿಕಲಿ ಇಟ್ ವಾಸ್ ಲೈಕ್ ವೆರಿ ಚಾಲೆಂಜಿಂಗ್ ಟು ಆಲ್ ದ ಕ್ವೀನ್ಸ್. ಎಲ್ಲರೂ ಸೇರಿ ನಮ್ಗೆ ಆಕ್ಚುಲಿ ಒಂದು ಎನರ್ಜಿ ಕೊಟ್ಟಿದ್ದು. ಅದಕ್ಕೋಸ್ಕರ ಇವರೆಲ್ಲ ಅಷ್ಟು ಚೆನ್ನಾಗಿ ಆಟ ಆಡಿರೋದು. ಪ್ರತಿಯೊಬ್ಬರಿಗೂ ಧನ್ಯವಾದಗಳಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಕಬಡ್ಡಿ ಆಟ ಇಸ್ ನಾಟ್ ಈಸಿ. ಖಂಡಿತವಾಗ್ಲು ನನಗೆ ಭಯ ಆಗೋಯ್ತು ಯಾರಾದ್ರೂ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಅಂತ. ಬಟ್ ಈ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿ ಸಕ್ಕದಾಗಿ ಆಟ ಆಡ್ಸಿದ್ರು ನಮ್ಮ ಕ್ವೀನ್ಸ್ಗೆ. ಇವರು ಕೂಡ ಕ್ವೀನ್ಸೇ ನಮ್ಗೆ. ಥ್ಯಾಂಕ್ ಯು ಗರ್ಲ್ಸ್, ಥ್ಯಾಂಕ್ ಯು ಸೋ ಮಚ್ ಪಾ. ಹಳ್ಳಿ ಕ್ವೀನ್ಸ್ಗೆ ಜೋರಾದ ಚಪ್ಪಾಳೆ. ರಾಘವರೇ, ಇಡೀ ದಿನದ ಒಂದು ಅದ್ಭುತವಾದ ಪ್ರಯಾಣ ಇದು. ಸುಗ್ಗಿ ಸಂಕ್ರಾಂತಿ ಯಶಸ್ವಿಯಾಗಿ ನಡೆದಿದೆ. ನಿಮ್ಮ ಟೀಮ್ ಕೂಡ ಅದ್ಭುತವಾದ ಸ್ಪೋರ್ಟಿವ್ ಇಂದ ಆಟವನ್ನು ಗೆದ್ದಿದೆ. ನಿಮ್ಮ ಅನಿಸಿಕೆ ಏನಿದ್ರ ಬಗ್ಗೆ? ನಮ್ಮ ಎಲ್ಲಾ ಕ್ವೀನ್ಗಳು ಅದ್ಭುತವಾಗಿ ಆಡಿದ್ದಾರೆ. ಎಸ್ಪೆಷಲಿ ಇವಾಗ ಕಬಡ್ಡಿ ಆಟ ಏನಿತ್ತು, ಈ ಆಟ ತುಂಬಾನೇ ಚೆನ್ನಾಗಿತ್ತು. ಅಂಡ್ ದ ಸ್ಟಾರ್ ಆಫ್ ದ ಮ್ಯಾಚ್ ನೀತು. ಸ್ಟಾರ್ ಆಫ್ ದ ಮ್ಯಾಚ್ ನೀತು. ರಾಘವರೇ, ಸೊ ನಾವು ವಾರ ಕ್ವೀನ್ ಆಫ್ ದ ವೀಕ್ ಅಂತ ಕೊಡ್ತಾ ಇರ್ತೀವಿ. ಈ ವಾರದ ಕ್ವೀನ್ ಆಫ್ ದ ವೀಕ್ ಯಾರು? ಎಸ್, ಕ್ವೀನ್ ಆಫ್ ದ ವೀಕ್ ನೀತು ವನಜಾಕ್ಷಿ. ಕ್ವೀನ್ ಆಫ್ ದ ವೀಕ್ ಆಗಿ ನೀತು ವನಜಾಕ್ಷಿ ಅವರು ಆಯ್ಕೆಯಾಗಿದ್ದಾರೆ. ಇವರಿಗೆ ಸಿಗ್ತಾ ಇದೆ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ಸ್ ಕಾಫಿ ವತಿಯಿಂದ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್ಸ್ ನೀತು ಅವರೇ. ಸೊ ಬೆಳಗ್ಗೆಯಿಂದ ಸೂಪರ್ ಕ್ವೀನ್ ಸಂಕ್ರಾಂತಿಯನ್ನ ಕುಕ್ಕನೂರು ಗ್ರಾಮಸ್ಥರ ಜೊತೆ ಅದ್ದೂರಿಯಾಗಿ ಯಶಸ್ವಿಯಾಗಿ ಮುಗಿಸಿದೀವಿ. ಕುಕ್ಕನೂರು ಗ್ರಾಮಸ್ಥರಿಗೆ ಮತ್ತೆ ಅನಂತ ಧನ್ಯವಾದಗಳು. ಹಾಗೂ ಸೂಪರ್ ಕ್ವೀನ್ ಕಾರ್ಯಕ್ರಮನ ನೋಡ್ತಾ ಇರುವಂತ ಇದು ನಿಮ್ಮ ಪ್ರೀತಿಯ
ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ಸ್ ಸೂಪರ್ ಕ್ವೀನ್ ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಥ್ಯಾಂಕ್ ಯು ಕುಕ್ನೂರು, ಥ್ಯಾಂಕ್ ಯು ಸೋ ಮಚ್. Super Queen co-presenting Bhima Jewelers, special partner Continental Malgudi Filter Coffee, digital streaming partner ZEE5.